ನನ್ನ ಹೆಸರು ರವಿ ಮತ್ತು ನನ್ನ ವಯಸ್ಸು 29 ವರ್ಷ. ನಾನು ಒಂದು ಚಿಕ್ಕ ಪಟ್ಟಣದಲ್ಲಿ ವಾಸಿಸುತ್ತಿದ್ದೆ. ಅಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ತಿಳಿದಿದ್ದರು. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಅಮ್ಮ ಮಾತ್ರ ಇದ್ದೆವು. ಅಪ್ಪ ಬಾಲ್ಯದಲ್ಲೇ ಸತ್ತಿದ್ದರು. ಆದ್ದರಿಂದ ಅಮ್ಮ ಒಬ್ಬಳೇ ನನ್ನನ್ನು ಬೆಳೆಸಿದ್ದರು. ಅಮ್ಮ ದಿನರಾತ್ರಿ ದುಡಿಯುತ್ತಿದ್ದರು ನಾನು ಓದಲು ಸಾಧ್ಯವಾಗಲೆಂದು. ಆದರೆ ವಿಧಿಗೆ ಬೇರೆದೇ ಒಪ್ಪಿಗೆ ಇತ್ತು. ಓದು ಮಧ್ಯದಲ್ಲೇ ನಿಂತು ಹೋಯಿತು ಮತ್ತು ನಾನು ಒಂದು ಚಿಕ್ಕ ಅಂಗಡಿಯಲ್ಲಿ ಕೆಲಸ ಮಾಡಲು ಶುರುಮಾಡಿದೆ. ಜೀವನ ಹೀಗೇನೆ ನಡೆದು ಹೋಗುತ್ತಿತ್ತು. ಒಡೆದ ಸೈಕಲ್ ಮೇಲೆ ಗುಡ್ಡ ಏರುತ್ತಿರುವ ಹಾಗೆ. ಮುಂದೆ ಹೋಗುವುದು ಸುಲಭವಾಗಿರಲಿಲ್ಲ, ಹಿಂದೆ ತಿರುಗುವುದು ಸಾಧ್ಯವಾಗಿರಲಿಲ್ಲ. ಅಮ್ಮನ ದೊಡ್ಡ ಆಸೆ ಎಂದರೆ ನನ್ನ ಮದುವೆ ಆಗಬೇಕು ಎಂಬುದು. ಅವಳು ಯಾವಾಗಲೂ ಹೇಳುತ್ತಿದ್ದರು, ಮಗ, ಮನೆಗೆ ಒಬ್ಬ ಸೊಸೆ ಬಂದರೆ ನನ್ನ ಕಣ್ಣುಗಳು ಶಾಂತಿಯಿಂದ ಮುಚ್ಚುತ್ತವೆ. ನನಗೆ ನಗು ಕೂಡ ಬರುತ್ತಿತ್ತು ಮತ್ತು ದುಃಖವೂ ಆಗುತ್ತಿತ್ತು. ನಗು ಇದಕ್ಕೆಂದರೆ ಅಮ್ಮ ಈಗಲೇ ಇಷ್ಟು ಚಿಂತಿಸುತ್ತಿದ್ದರು, ಮತ್ತು ದುಃಖ ಇದಕ್ಕೆಂದರೆ ನನ್ನ ಸ್ಥಿತಿ ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಒಬ್ಬ ಅಂಗಡಿ ಕೆಲಸಗಾರನ ಸಂಬಳದಲ್ಲಿ ನನ್ನ ಜೀವನ ನಡೆಸುವುದೇ ಕಷ್ಟವಾಗಿತ್ತು. ಅಂದರೆ ಹೆಂಡತಿಯನ್ನು ಎಲ್ಲಿಂದ ತರಲಿ? ಆದರೆ ಅಮ್ಮ ತೀರ್ಮಾನಿಸಿದರೆ ಅದು ತೀರ್ಮಾನವೇ. ಅಮ್ಮನ ಹಠದ ಮುಂದೆ ದೇವರು ಕೂಡ ಮೊಣಕಾಲೂರುತ್ತಾರೆ. ಒಂದು ದಿನ ಅಮ್ಮ ಹೇಳಿದರು, ಮಗ, ಹತ್ತಿರದ ಹಳ್ಳಿಯಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ಮನೆ ಕುಟುಂಬ ಚೆನ್ನಾಗಿದೆ. ಹುಡುಗಿಯೂ ಬುದ್ಧಿವಂತಳಂತೆ. ನಾನು ಅಮ್ಮನನ್ನು ಕೇಳಿದೆ, ಅವಳನ್ನು ನೋಡಿದ್ದೀರಾ? ಅಮ್ಮ ಹೇಳಿದರು, ನೋಡುವ ಅಗತ್ಯವೇನು? ನಮ್ಮಂತವರಿಗೆ ಹುಡುಗಿ ಸಿಗುತ್ತಿದೆ, ಅದೇ ಸಾಕು. ನಾನು ಮನಸ್ಸಿನಲ್ಲಿ ಹೇಳಿಕೊಂಡೆ, ಅಯ್ಯೋ ವಿಧಿಯೇ, ಜೀವನದ ಅತಿದೊಡ್ಡ ತೀರ್ಮಾನ ನೋಡಲು ಕೂಡ ಅವಕಾಶ ಇಲ್ಲ. ಹಾಗೇ ಮದುವೆ ನಿಶ್ಚಯವಾಯಿತು ಮತ್ತು ಮದುವೆ ಮೆರವಣಿಗೆ ಹೋಗಬೇಕಾದ ದಿನ ನನ್ನ ಹೊಟ್ಟೆಯಲ್ಲಿ ಅಷ್ಟು ಚಿಟ್ಟೆಗಳು ಹಾರುತ್ತಿದ್ದವು. ಯಾರೋ ಅಲ್ಲಿ ಬಟರ್ಫ್ಲೈ ಫಾರ್ಮ್ ತೆರೆದ ಹಾಗೆ. ಮದುವೆ ಸರಳವಾಗಿ ನಡೆಯಿತು, ಆದರೆ ಗೌರವದೊಂದಿಗೆ. ಮೊದಲ ಬಾರಿ ನಾನು ನನ್ನ ವಧುವನ್ನು ನೋಡಿದಾಗ ನೋಡುತ್ತಲೇ ಇದ್ದೆ. ನನ್ನ ಸ್ನೇಹಿತರು ಮೊದಲೇ ಹೇಳುತ್ತಿದ್ದರು, ಯಾರೇ ನಿನ್ನ ಅದೃಷ್ಟ ಹೊಳೆಯಿತು, ಹುಡುಗಿ ತುಂಬಾ ಸುಂದರ. ಆದರೆ ನಾನು ಸ್ವತಃ ನೋಡಿದಾಗ ಅರ್ಥವಾಯಿತು. ಸ್ನೇಹಿತರು ತುಂಬಾ ಕಡಿಮೆ ಹೇಳಿದ್ದರು, ಅವಳು ಅಷ್ಟು ಸುಂದರಳಾಗಿದ್ದಳು. ಒಂದು ಕ್ಷಣಕ್ಕೆ ನಾನು ಮರೆತುಬಿಟ್ಟೆ, ಈ ಮದುವೆ ನಿಜವಾಗಿಯೇ ಆಗುತ್ತಿದೆಯಾ ಅಥವಾ ನಾನು ಯಾವುದೋ ಕನಸು ನೋಡುತ್ತಿದ್ದೀನಾ ಎಂದು. ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ದೇವರನ್ನು ಒಲಿಸಿಸಲು ಯಾವ ಪೂಜೆ ಕೆಲಸ ಮಾಡಿತೋ. ಮೊದಲ ರಾತ್ರಿ ಅವಳು ಕೋಣೆಯಲ್ಲಿ ಕುಳಿತಿದ್ದಾಗ ನನ್ನ ಹೃದಯ ಜೋರಾಗಿ ತಡಕುತ್ತಿತ್ತು. ನಾನು ಅವಳ ಹತ್ತಿರ ಕುಳಿತು ಮೃದುವಾಗಿ ಕೇಳಿದೆ, ನಿನ್ನ ಹೆಸರು ಏನು? ಅವಳು ನಗುತ್ತಾ ಹೇಳಿದಳು, ಮದುವೆಯ ಮೊದಲು ಹೆಸರು ಕೂಡ ಗೊತ್ತಾಗಲಿಲ್ಲವಾ? ನಾನು ನಾಚಿಕೆಪಟ್ಟೆ. ಅವಳ ಹೆಸರು ಸುಮಿತ್ರಾ. ಅವಳು ಹೇಳಿದಳು, ಜನರು ಪ್ರೀತಿಯಿಂದ ಮಿಟ್ಟು ಎಂದು ಕರೆಯುತ್ತಾರೆ. ನಾನು ಮನಸ್ಸಿನಲ್ಲಿ ಹೇಳಿಕೊಂಡೆ, ಹೆಸರು ಮಿಟ್ಟು, ಮುಖವೂ ಮಿಠಾಯಿಯಂತಿದೆ. ಆ ರಾತ್ರಿ ಮೊದಲ ಬಾರಿಗೆ ಜೀವನ ನಿಜವಾಗಿಯೂ ಸುಂದರವಾಗಿ ಕಾಣಿಸಿತು. ನಾವು ಇಬ್ಬರು ತುಂಬಾ ಮಾತಾಡಿದೆವು ಮತ್ತು ಯಾವಾಗ ಬೆಳಿಗ್ಗೆಯಾಯಿತೋ ಗೊತ್ತಾಗಲೇ ಇಲ್ಲ. ಆದರೆ ಸಂತೋಷ ಯಾವಾಗಲೂ ಹೆಚ್ಚು ದಿನ ಉಳಿಯುವುದಿಲ್ಲ, ಅಥವಾ ಬಹುಶಃ ನನ್ನ ಅದೃಷ್ಟಕ್ಕೆ ಸಂತೋಷಕ್ಕೆ ಅಲರ್ಜಿ ಇರಬಹುದು. ಮದುವೆಯ 3ನೇ ದಿನದಿಂದಲೇ ಏನೋ ಆಗತೊಡಗಿತು. ಅದು ನನ್ನ ತಲೆಯೊಳಗೆ ಪ್ರಶ್ನೆಗಳ ಬಿರುಗಾಳಿ ಎಬ್ಬಿಸಿತು. ಆಗಿದ್ದು ಏನೆಂದರೆ, ಪ್ರತಿದಿನ ಮಧ್ಯಾಹ್ನ ನಾನು ಕೆಲಸಕ್ಕೆ ಹೋದಾಗ, ಸಂಜೆ ಮನೆಗೆ ಬಂದಾಗ ಮನೆಯಲ್ಲಿ ಏನೋ ವಿಚಿತ್ರ ವಾತಾವರಣ ಕಾಣಿಸುತ್ತಿತ್ತು. ಕೆಲವೊಮ್ಮೆ ಮನೆಯಲ್ಲಿ ಯಾರೋ ಬಂದಿದ್ದಂತಹ ವಾಸನೆ, ಕೆಲವೊಮ್ಮೆ ಕೋಣೆಯಲ್ಲಿನ ಕುರ್ಚಿ ಇಲ್ಲಿ ಅಲ್ಲಿ ಸರಿದಿರುವುದು, ಕೆಲವೊಮ್ಮೆ ಮಿಟ್ಟುನ ಮುಖ ದಣಿದಿರುವಂತೆ ಕಾಣುತ್ತಿತ್ತು. ಅವಳು ತುಂಬಾ ಕೆಲಸ ಮಾಡಿದಂತೆ. ಒಂದು ದಿನ ಮಿತಿ ಮೀರಿ ಹೋಯಿತು. ನಾನು ಸಂಜೆ ಕೆಲಸದಿಂದ ದಣಿದು ಮನೆಗೆ ಬಂದೆ. ಮನೆಯ ಬಾಗಿಲು ಒಳಗಿನಿಂದ ಮುಚ್ಚಲಾಗಿತ್ತು. ನಾನು ಬಾಗಿಲು ತಟ್ಟಿದಾಗ ಮಿಟ್ಟು ಬಾಗಿಲು ತೆರೆದಳು. ಅವಳ ಮುಖದಲ್ಲಿ ವಿಚಿತ್ರ ಗಾಬರಿ ಇತ್ತು ಮತ್ತು ಅವಳ ಬಟ್ಟೆಗಳು ಸ್ವಲ್ಪ ಅಸ್ತವ್ಯಸ್ತವಾಗಿದ್ದವು. ನಾನು ಕೇಳಿದೆ, ಏನಾಯಿತು? ಅವಳು ಹೇಳಿದಳು, ಏನಿಲ್ಲ, ಸ್ವಲ್ಪ ಆರೋಗ್ಯ ಸರಿಯಿರಲಿಲ್ಲ, ಆದ್ದರಿಂದ ಮಲಗಿದ್ದೆ. ನಾನು ಒಳಗೆ ಹೋದಾಗ ಮನೆಯಲ್ಲಿ ಒಂದು ವಿಚಿತ್ರ ಸುಗಂಧವಿತ್ತು. ಅದು ನನಗೆ ಅರ್ಥವಾಗಲಿಲ್ಲ. ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಿತು, ಆದರೆ ನಾನು ನನ್ನನ್ನು ತಡೆದೆ. ಮುಂದಿನ ದಿನ ಬೆಳಿಗ್ಗೆ ನಾನು ಕೆಲಸಕ್ಕೆ ಹೋಗುವಾಗ ಪಕ್ಕದ ಮನೆಯ ಚಿಕ್ಕಪ್ಪ ಸಿಕ್ಕರು. ಅವರು ನನ್ನನ್ನು ನೋಡಿ ಅವರಿಗೆ ಯಾವುದೋ ದೊಡ್ಡ ಮಜಾದಾಯಕ ವಿಷಯ ಗೊತ್ತಿರುವಂತೆ ನಗಿದರು. ನಾನು ನಮಸ್ಕಾರ ಮಾಡಿದೆ. ಆಗ ಅವರು ಹೇಳಿದರು, ಮಗ, ಹೊಸ ಮದುವೆಯಾಗಿದೆ. ಮನೆಯ ಕಡೆ ಗಮನ ಕೊಡು. ಹೊರಗೆ ಇರುತ್ತೀಯಲ್ಲ, ಮನೆಯ ಮೇಲೆ ಕಣ್ಣಿಟ್ಟುಕೊಳ್ಳೋದು ಯಾರು? ಇದನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಈ ಚಿಕ್ಕಪ್ಪ ಮೊದಲು ಎಂದಿಗೂ ಹೀಗೆ ಮಾತಾಡಿರಲಿಲ್ಲ. ಇವರಿಗೆ ಏನು ಗೊತ್ತು, ಹೀಗೆ ಯಾಕೆ ಹೇಳುತ್ತಿದ್ದಾರೆ? ಆದರೆ ನಾನು ದೊಡ್ಡವರೊಂದಿಗೆ ಏನೂ ಹೇಳಲಾಗಲಿಲ್ಲ. ಆ ದಿನ ಪೂರ್ಣ ಕೆಲಸದಲ್ಲಿ ಮನಸ್ಸೇ ಇರಲಿಲ್ಲ. ಕೈಗಳು ಕೆಲಸ ಮಾಡುತ್ತಲೇ ಇದ್ದವು, ಆದರೆ ತಲೆಯಲ್ಲಿ ಒಂದೇ ಪ್ರಶ್ನೆ ಸುತ್ತುತ್ತಿತ್ತು, ಮನೆಯೊಳಗೆ ನಡೆಯುತ್ತಿರುವುದು ಏನು? ಅಂಗಡಿ ಮಾಲೀಕ 2 ಬಾರಿ ಕೇಳಿದರು, ರವಿ ಭಾಯ್, ಎಲ್ಲಿಗೆ ಕಳೆದು ಹೋಗಿದ್ದೀಯಾ? ನಾನು ಹೇಳಿದೆ, ಏನಿಲ್ಲ, ಸ್ವಲ್ಪ ತಲೆನೋವು. ಅಂಗಡಿ ಮಾಲೀಕ ಹೇಳಿದರು, ಹೊಸ ಮದುವೆಯಲ್ಲಿ ತಲೆನೋವಾ? ಯಾರೇ, ನಿನ್ನ ಜೊತೆ ಏನೋ ತಲೆ ಕೆಳಗಾಗಿದೆ. ನಾನು ನಕ್ಕೆ, ಆದರೆ ಹೃದಯದ ಮೇಲಿದ್ದ ಭಾರ ಆ ನಗುವಿನಿಂದ ಕಡಿಮೆಯಾಗಲಿಲ್ಲ. ಸಂಜೆ ಮನೆಗೆ ಬಂದಾಗ ಮಿಟ್ಟು ತುಂಬಾ ಖುಷಿಯಾಗಿದ್ದಳು. ಅವಳು ಚೆನ್ನಾಗಿ ಊಟ ಮಾಡಿದ್ದಳು. ನನ್ನ ಇಷ್ಟದ ಆಲೂ ಪರೋಟಾ ಇತ್ತು. ಅವಳು ಪ್ರೀತಿಯಿಂದ ಊಟ ಬಡಿದು ಹೇಳಿದಳು, ಇಂದು ನಿಮ್ಮಿಗಾಗಿ ವಿಶೇಷವಾಗಿ ಮಾಡಿದ್ದೇನೆ. ನಾನು ಅವಳ ಮುಖವನ್ನೇ ನೋಡುತ್ತಿದ್ದೆ. ಅಷ್ಟು ನಿರಪರಾಧ ಮುಖ, ಅಷ್ಟು ಸ್ವಚ್ಛ ಕಣ್ಣುಗಳು. ಮನಸ್ಸಾಯಿತು ಎಲ್ಲ ಅನುಮಾನಗಳನ್ನು ಅಲ್ಲೇ ಬಿಟ್ಟು ಊಟ ಮಾಡುತ್ತಾ ಖುಷಿಯಾಗಿರಬೇಕು ಎಂದು. ಆದರೆ ಹೃದಯದ ಬೆಂಕಿ ಅಷ್ಟು ಸುಲಭವಾಗಿ ಆರಲಿಲ್ಲ. ರಾತ್ರಿ ಮಿಟ್ಟು ಮಲಗಿದ ನಂತರ ನಾನು ಮಲಗಿ ಸೀಲಿಂಗ್ ನೋಡುತ್ತಾ ಇದ್ದೆ.
ನನ್ನ ಮನಸ್ಸಿನಲ್ಲಿ ಒಂದಾದ ಮೇಲೆ ಒಂದು ಪ್ರಶ್ನೆಗಳು ಬರುತ್ತಲೇ ಇದ್ದವು. ನಿಜವಾಗಿಯೂ ಅವಳು ಯಾರನ್ನಾದರೂ ಮನೆಗೆ ಕರೆಯುತ್ತಾಳಾ? ಪಕ್ಕದ ಮನೆಯ ಚಿಕ್ಕಪ್ಪ ಮಾಡಿದ ಸೂಚನೆ ಸತ್ಯವೇ? ನನ್ನ ಮದುವೆಯ ಸಂತೋಷ ಇಷ್ಟು ಬೇಗ ಮುಗಿಯುತ್ತದೆಯಾ? ನಾನು ತೀರ್ಮಾನಿಸಿದೆ, ನಾಳೆ ನಾನು ಸ್ವತಃ ಪರಿಶೀಲಿಸುತ್ತೇನೆ ಎಂದು. ಯಾರ ಮೇಲೂ ಸಾಕ್ಷಿಯಿಲ್ಲದೆ ಆರೋಪ ಮಾಡುವುದಿಲ್ಲ. ಆದರೆ ಸತ್ಯ ತಿಳಿಯುವುದು ನನ್ನ ಹಕ್ಕು. ಮುಂದಿನ ದಿನ ನಾನು ಕೆಲಸಕ್ಕೆ ಹೋಗುವ ನಾಟಕ ಮಾಡಿ ಹೊರಟೆ. ಆದರೆ ನಿಜವಾಗಿ ನಾನು ಬೀದಿಯ ತಿರುವಿನಲ್ಲಿ ನಿಂತು ಅಲ್ಲಿಂದ ನನ್ನ ಮನೆಯ ಮೇಲೆ ಕಣ್ಣಿಟ್ಟಿದ್ದೆ. ಅರ್ಧ ಗಂಟೆ ಕಳೆದಿರಬಹುದು. ಆಗ ನಾನು ನೋಡಿದೆ, ಒಬ್ಬ ಹುಡುಗ ನಮ್ಮ ಮನೆಯ ಕಡೆ ಬರುತ್ತಿದ್ದನು. ಅವನ ವಯಸ್ಸು ಸುಮಾರು 25-26 ವರ್ಷ ಇರಬಹುದು. ಸ್ವಚ್ಛ ಬಟ್ಟೆ ಹಾಕಿಕೊಂಡಿದ್ದನು. ಕೈಯಲ್ಲಿ ಒಂದು ಫೈಲ್ ಇತ್ತು. ಅವನು ನೇರವಾಗಿ ನನ್ನ ಮನೆಯ ಬಾಗಿಲಿನ ಮುಂದೆ ನಿಂತು ಬಾಗಿಲು ತಟ್ಟಿದ. ಮಿಟ್ಟು ಬಾಗಿಲು ತೆರೆದಳು ಮತ್ತು ಅವನು ಒಳಗೆ ಹೋದನು. ನನ್ನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತೆ ಆಯಿತು. ನಾನು ಅಲ್ಲೇ ನಿಂತಿದ್ದೆ. ಸುಮಾರು 35 ನಿಮಿಷಗಳ ನಂತರ ಅವನು ಹೊರಗೆ ಬಂದನು. ಅವನ ಮುಖದಲ್ಲಿ ಸಂತೋಷ ಇತ್ತು. ಅವನು ಹಗುರ ಹೆಜ್ಜೆಗಳಲ್ಲಿ ಹೋಗುತ್ತಿದ್ದನು. ಯಾವುದೋ ದೊಡ್ಡ ಕೆಲಸ ಆಗಿಬಿಟ್ಟಂತೆ. ನನ್ನೊಳಗೆ ಏನೋ ಒಡೆದಂತೆ ಆಯಿತು. ನಾನು ಮನೆಯ ಎದುರಿನ ಮರದ ಹಿಂದೆ ನಿಂತಿದ್ದೆ ಮತ್ತು ನನ್ನ ಕಣ್ಣುಗಳು ತೇವವಾಗುತ್ತಿದ್ದವು. 1 ಗಂಟೆಯೊಳಗೆ ಇನ್ನಿಬ್ಬರು ಹುಡುಗರು ಬಂದರು ಮತ್ತು ಅದೇ ರೀತಿಯಲ್ಲಿ ಒಳಗೆ ಹೋಗಿ ಹೊರಬಂದರು. ಈಗ ನನ್ನ ಅನುಮಾನದ ಕಿಡಿ ಬೆಂಕಿಯಾಗಿ ಹೊತ್ತಿಕೊಂಡಿತ್ತು. ನಾನು ಅಲ್ಲಿಂದ ನೇರವಾಗಿ ನನ್ನ ಬಾಲ್ಯದ ಸ್ನೇಹಿತ ಕೇಶವನ ಮನೆಗೆ ಹೋದೆ. ಕೇಶವ ವಕೀಲರ ವಧು ಮಾಡುತ್ತಿದ್ದನು. ನಾನು ಅವನಿಗೆ ಎಲ್ಲ ವಿಚಾರ ಹೇಳಿದೆ. ಆಗ ಅವನು ಮೊದಲು ನಕ್ಕು ನಂತರ ಗಂಭೀರವಾಗಿ ಹೇಳಿದನು, ಯಾರೇ ಸಾಕ್ಷಿಯಿಲ್ಲದೆ ಏನೂ ಮಾಡಬೇಡ. ಆದರೆ ನನ್ನ ಸ್ಥಿತಿಯಲ್ಲಿ ಸಹನೆ ಇಡುವುದು ಗುಡ್ಡ ಎತ್ತುವುದಕ್ಕಿಂತಲೂ ಕಷ್ಟವಾಗಿತ್ತು. ನಾನು ಕೇಶವನಿಗೆ ಹೇಳಿದೆ, ಯಾರೇ, ನನಗೆ ವಿಚ್ಛೇದನದ ಬಗ್ಗೆ ಮಾಹಿತಿ ಬೇಕು. ಕೇಶವ ನನಗೆ ಅರ್ಥಮಾಡಿಸಲು ಪ್ರಯತ್ನಿಸಿದನು. ಆದರೆ ನಾನು ನನ್ನ ನೋವಿನಲ್ಲಿ ಅಷ್ಟು ಮುಳುಗಿದ್ದೆ, ಯಾರ ಮಾತು ಕೇಳಲು ಸಿದ್ಧನಿರಲಿಲ್ಲ. ರಾತ್ರಿ ಮನೆಗೆ ಬಂದೆ. ಮಿಟ್ಟು ಬಾಗಿಲು ತೆರೆದಳು. ಅವಳ ಮುಖದಲ್ಲಿ ದನಿವು ಇತ್ತು, ಆದರೆ ಅವಳು ನನ್ನನ್ನು ನೋಡಿ ನಗಿದಳು. ನಾನು ಆ ನಗುವನ್ನು ನೋಡಲಾಗಲಿಲ್ಲ. ಕಣ್ಣುಗಳನ್ನು ತಗ್ಗಿಸಿಕೊಂಡೆ. ಊಟ ಮಾಡಿದೆ. ಒಂದು ಮಾತು ಆಡಲಿಲ್ಲ. ಮಿಟ್ಟು 2 ಬಾರಿ ಕೇಳಿದಳು, ಏನಾಯಿತು? ಪ್ರತಿ ಬಾರಿ ನಾನು ಹೇಳಿದೆ, ದನಿದಿದ್ದೇನೆ. ಅವಳು ಮೌನವಾಗಿ ನನ್ನ ಹತ್ತಿರ ಕುಳಿತಿದ್ದಳು. ಅವಳು ನನ್ನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಹೇಳಿದಳು, ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಹೇಳಿ. ನಾನು ಒಳಗಿಂದ ಚೂರುಚೂರಾಗುತ್ತಿದ್ದೆ, ಆದರೆ ಹೊರಗೆ ಕಲ್ಲಿನಂತೆ ಕುಳಿತಿದ್ದೆ. ಆ ರಾತ್ರಿ ನಾನು ತೀರ್ಮಾನಿಸಿದೆ, ನಾಳೆ ಬೆಳಿಗ್ಗೆ ಈ ಮನೆಯ ಅಲಮಾರಿಯನ್ನು ಚೆನ್ನಾಗಿ ಪರಿಶೀಲಿಸುತ್ತೇನೆ ಎಂದು. ಏನಾದರೂ ಸಾಕ್ಷಿ ಸಿಕ್ಕರೆ ಎಲ್ಲವೂ ಸ್ಪಷ್ಟವಾಗಬಹುದು. ನನ್ನ ಹೃದಯದಲ್ಲಿ ಒಂದು ಚಿಕ್ಕ ಆಶೆ ಇತ್ತು. ಬಹುಶಃ ನಾನು ತಪ್ಪಾಗಿರಬಹುದು. ಬಹುಶಃ ನಾನು ನೋಡುತ್ತಿರುವುದಕ್ಕೆ ಇನ್ನೊಂದು ಅರ್ಥ ಇರಬಹುದು. ಆದರೆ ನಿರೀಕ್ಷೆ ಮತ್ತು ನಂಬಿಕೆಯ ನಡುವೆ ತುಂಬಾ ವ್ಯತ್ಯಾಸ ಇರುತ್ತದೆ. ಆ ಸಮಯಕ್ಕೆ ನನ್ನ ನಂಬಿಕೆ ಈಗಾಗಲೇ ಒಡೆದು ಹೋಗಿತ್ತು. ಬೆಳಗ್ಗೆ ಆಯಿತು. ನಾನು ಕಣ್ಣು ತೆರೆದ. ರಾತ್ರಿವ ಸರಿಯಾಗಿ ನಿದ್ರೆ ಆಗಿರಲಿಲ್ಲ. ತಿರುಗುತ್ತಾ ಸಂಪೂರ್ಣ ರಾತ್ರಿ ಕಳೆಯಿತು. ಮಿಟ್ಟು ಈಗಾಗಲೇ ಎದ್ದಿದ್ದಳು. ಅಡಿಗೆ ಮನೆಯಿಂದ ಚಹಾ ಮಾಡುತ್ತಿರುವ ಶಬ್ದ ಬರುತ್ತಿತ್ತು. ನಾನು ಹಾಸಿಗೆಯ ಮೇಲೆ ಕೂತು ಇಂದು ಏನು ಮಾಡಲಿ ಎಂದು ಯೋಚಿಸುತ್ತಿದ್ದೆ. ಮನಸ್ಸಿನಲ್ಲಿ ಒಂದೇ ಮಾತು, ಇಂದು ಸತ್ಯ ಹೊರಬರಬೇಕು. ಆ ಸತ್ಯ ಎಷ್ಟು ನೋವು ಕೊಟ್ಟರೂ ಪರವಾಗಿಲ್ಲ. ಮನುಷ್ಯ ಸುಳ್ಳು ಸಮಾಧಾನದಲ್ಲಿ ಬದುಕಬಹುದು. ಆದರೆ ಅದು ನನ್ನಿಂದ ಆಗುವ ಮಾತಲ್ಲ. ಮಿಟ್ಟು ಚಹಾ ತೆಗೆದುಕೊಂಡು ಬಂದಳು. ಅವಳು ನನ್ನನ್ನು ನೋಡಿ, ಇಂದು ನಿಮ್ಮ ಮುಖ ತುಂಬಾ ಕುಗ್ಗಿದಂತೆ ಕಾಣುತ್ತಿದೆ. ರಾತ್ರಿ ಸರಿಯಾಗಿ ನಿದ್ರೆ ಆಗಲಿಲ್ಲವೇ ಎಂದಳು. ನಾನು, ಇಲ್ಲ, ಸ್ವಲ್ಪ ಬಿಸಿಯಾಗಿತ್ತು. ಅದಕ್ಕೆ ನಿದ್ರೆ ಬರಲಿಲ್ಲ ಎಂದೆ. ಮಿಟ್ಟು ಚಹಾವನ್ನು ನನ್ನ ಕೈಗೆ ಕೊಟ್ಟು ನನ್ನ ನೆತ್ತಿಗೆ ಕೈ ಹಾಕಿ, ಜ್ವರವೇನಾದರೂ ಇಲ್ಲವಲ್ಲ ಎಂದಳು. ನಾನು ಅವಳ ಕೈಯ ಸ್ಪರ್ಶವನ್ನು ಅನುಭವಿಸುತ್ತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ, ಇಷ್ಟು ಮೃದುವಾದ ಈ ಕೈಗಳು ಸುಳ್ಳನ್ನು ಹೇಳಬಹುದೇ? ಆದರೆ ತಕ್ಷಣವೇ ನನ್ನನ್ನು ನಾನೇ ತಡೆದುಕೊಂಡೆ, ಏಕೆಂದರೆ ಭಾವನೆಗಳಲ್ಲಿ ಹರಿದು ಹೋದರೆ ಸತ್ಯ ಸಿಗುವುದಿಲ್ಲ. ಚಹಾ ಕುಡಿದು ನಾನು ಎದ್ದು ಕೆಲಸಕ್ಕೆ ಹೋಗುವ ನಾಟಕ ಮಾಡಲು ಶುರು ಮಾಡಿದೆ. ಮಿಟ್ಟು ಅಡಿಗೆ ಮನೆಗೆ ಹೋದಳು. ನಾನು ಅವಕಾಶ ನೋಡಿ ಸದ್ದಿಲ್ಲದೆ ಅಲಮಾರಿಯನ್ನು ತೆರೆದ. ಬಟ್ಟೆಗಳ ಕೆಳಗೆ ಒಂದು ಹಳೆಯ ಡೈರಿ ಇತ್ತು. ಅದನ್ನು ತೆಗೆದೆ. ಕೈಗಳು ನಡುಗುತ್ತಿದ್ದವು. ಹೃದಯ ಜೋರಾಗಿ ತಡಕುತ್ತಿತ್ತು. ಈ ಡೈರಿಯನ್ನು ತೆರೆಯುವ ನಂತರ ಯಾವ ಸತ್ಯ ಹೊರಬಂದರೂ ಅದು ನನ್ನ ಜೀವನವನ್ನು ಬದಲಾಯಿಸಿಬಿಡುತ್ತದೆ ಎಂದು ನನಗೆ ಗೊತ್ತಿತ್ತು. ಒಂದು ಕ್ಷಣ ಅದನ್ನು ಹಿಂದಿರುಗಿಸಿ ಕಣ್ಣು ಮುಚ್ಚಿಕೊಂಡೇ ಬದುಕಿ ಬಿಡೋಣ ಅನ್ನಿಸಿತು. ಆದರೆ ಭಯಪಟ್ಟು ಬದುಕುವುದು ನನಗೆ ಒಪ್ಪಾಗಲಿಲ್ಲ. ಡೈರಿಯ ಮೊದಲ ಪುಟದಲ್ಲಿ ಬರೆಯಲಾಗಿತ್ತು, ನನ್ನ ಜೀವನದ ಆ ರಹಸ್ಯಗಳು ನಾನು ಯಾರಿಗೂ ಹೇಳಲಾರೆ. ಇದನ್ನು ಓದಿದ ತಕ್ಷಣ ನನ್ನ ಕಾಲಿನ ಕೆಳಗಿನ ನೆಲವೇ ಜಾರಿದಂತೆ ಆಯಿತು. ಕೈಯ ಹಿಡಿತ ಸಡಿಲವಾಗತೊಡಗಿತು. ಧೈರ್ಯ ಮಾಡಿಕೊಂಡು ಮುಂದಕ್ಕೆ ಓದಲು ಶುರು ಮಾಡಿದೆ. ಮೊದಲ ಪುಟ ಓದಿದೆ, ನಂತರ ಎರಡನೆಯದು. ಎರಡನೆಯದರಿಂದ ಮೂರನೆಯದಕ್ಕೆ ಹೋದೆ. ಪುಟಗಳನ್ನು ತಿರುಗಿಸುತ್ತಾ ಹೋಗುತ್ತಿದ್ದಂತೆ ನನ್ನ ಉಸಿರು ಅಸ್ತವ್ಯಸ್ತವಾಗತೊಡಗಿತು. ನನ್ನ ಕಣ್ಣುಗಳು ಬೆಚ್ಚಿಬಿದ್ದಂತೆಯೇ ಉಳಿದವು. ನನ್ನ ಹೆಂಡತಿಯ ನಿಜವಾದ ಜೀವನ ನನ್ನ ಮುಂದೆ ತೆರೆದುಕೊಳ್ಳುತ್ತಿತ್ತು, ಮತ್ತು ಆ ಜೀವನ ನಾನು ತಿಳಿದಿದ್ದದ್ದೇ ಅಲ್ಲ. ಅಷ್ಟರಲ್ಲಿ ಮಿಟ್ಟುನ ಧ್ವನಿ ಕೇಳಿಸಿತು, ಕೆಳಿ, ಉಪಾಹಾರ ಸಿದ್ಧವಾಗಿದೆ. ನಾನು ತಕ್ಷಣ ಡೈರಿಯನ್ನು ಮುಚ್ಚಿ ಬಟ್ಟೆಗಳ ಕೆಳಗೆ ಒತ್ತಿ ಇಟ್ಟೆ. ಅಲಮಾರಿಯನ್ನು ಮುಚ್ಚಿ ಹೊರಬಂದೆ. ಮಿಟ್ಟು ಮೇಜಿನ ಮೇಲೆ ಉಪಾಹಾರ ಇಡುತ್ತಿದ್ದಳು. ಅವಳು ನನ್ನ ಕಡೆ ನೋಡಿ, ಏನಾಯಿತು? ಮುಖ ಏಕೆ ಕೆಂಪಾಗಿದೆ ಎಂದು ಕೇಳಿದಳು. ನಾನು, ಏನಿಲ್ಲ, ಸ್ವಲ್ಪ ಬಿಸಿಯಾಗುತ್ತಿದೆ ಎಂದೆ. ಮಿಟ್ಟು ನಕ್ಕು, ಫ್ಯಾನ್ ಆನ್ ಮಾಡಿ ಎಂದಳು. ನಾನು ಬಲವಂತವಾಗಿ ನಕ್ಕೆ.
ಆದರೆ ಆ ನಗು ಹೃದಯದಿಂದ ಬಂದದ್ದಲ್ಲ. ಅದು ಒಳಗಿನಿಂದ ಒಡೆದು ಹೋಗಿರುವ ಒಬ್ಬ ಮನುಷ್ಯನ ನಗು. ಉಪಾಹಾರ ಮಾಡಿ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಟೆ. ಆದರೆ ಈ ಬಾರಿ ನಿಜವಾಗಿಯೂ ಕೆಲಸಕ್ಕೆ ಹೋಗಲಿಲ್ಲ. ನೇರವಾಗಿ ಕೇಶವನ ಮನೆಗೆ ಹೋದೆ ಮತ್ತು ಡೈರಿಯಲ್ಲಿ ಏನು ಬರೆಯಲಾಗಿತ್ತು ಎಂದು ಅವನಿಗೆ ಎಲ್ಲವನ್ನೂ ಹೇಳಿದೆ. ಕೇಶವ ಕೇಳಿ, ಯಾರೇ ನೀನು ಯೋಚಿಸುತ್ತಿರುವುದು ತಪ್ಪಾಗಿರಬಹುದು. ಸಂಪೂರ್ಣ ಓದಿದ್ದೀಯಾ ಎಂದನು. ನಾನು ಇಲ್ಲ, ಸಂಪೂರ್ಣ ಓದಲಿಲ್ಲ, ಮಿಟ್ಟು ಬರುತ್ತಿದ್ದಳು ಎಂದೆ. ಕೇಶವ ತಲೆಗೆ ಕೈ ಹಾಕಿಕೊಂಡು, ಯಾರೇ ಅಪೂರ್ಣ ಮಾಹಿತಿಯಿಂದ ಪೂರ್ಣ ತೀರ್ಮಾನ ಮಾಡಬೇಡ. ನೀನು ವಕೀಲರ ದೊಡ್ಡ ತಪ್ಪನ್ನೇ ಮಾಡುತ್ತಿದ್ದೀಯ. ಅರ್ಧ ಸಾಕ್ಷಿಗಳ ಮೇಲೆ ಸಂಪೂರ್ಣ ಪ್ರಕರಣ ಎಂದನು. ಅವನ ಮಾತು ಕೇಳುತ್ತಿದ್ದೆ, ಆದರೆ ನನ್ನ ಮನಸ್ಸು ಎಲ್ಲೋ ಬೇರೆಡೆ ಇತ್ತು. ಕೇಶವನ ಮನೆಯಿಂದ ಹೊರಬಂದ ಮೇಲೆ ನಮ್ಮ ಮನೆಗೆ ಬರುತ್ತಿದ್ದ ಆ ಹುಡುಗರಲ್ಲಿ ಒಬ್ಬನನ್ನಾದರೂ ಕೇಳಬೇಕು ಅನ್ನಿಸಿತು. ಆದರೆ ಅವರು ಎಲ್ಲ ಸಿಗುತ್ತಾರೆ ಎಂಬುದೇ ಗೊತ್ತಿರಲಿಲ್ಲ. ನಾನು ಮಾರುಕಟ್ಟೆಯಲ್ಲಿ ಅಲೆದಾಡುತ್ತಿದ್ದೆ. ಅಷ್ಟರಲ್ಲಿ ಎದುರಿಗೆ ನಿನ್ನೆ ನಮ್ಮ ಮನೆಗೆ ಬಂದಿದ್ದ ಅದೇ ಹುಡುಗ ಕಾಣಿಸಿಕೊಂಡ. ಅವನ ಕೈಯಲ್ಲಿ ಅದೇ ಫೈಲ್ ಇತ್ತು. ನಾನು ವೇಗವಾಗಿ ಹೋಗಿ ಅವನನ್ನು ನಿಲ್ಲಿಸಿ, ಅಣ್ಣಾ, ನೀನು ನಿನ್ನೆ ನಮ್ಮ ಮನೆಗೆ ಬಂದಿದ್ದೀಯಲ್ಲವಾ ಎಂದು ಕೇಳಿದೆ. ಅವನು ಸ್ವಲ್ಪ ಆಶ್ಚರ್ಯಪಟ್ಟು ಹೌದು ಎಂದನು. ನಾನು ಏಕೆ ಬಂದಿದ್ದೆ ಎಂದು ಕೇಳಿದೆ. ಅವನು ಕೆಲಸ ಇತ್ತು ಎಂದನು. ನಾನು ಯಾವ ಕೆಲಸ ಎಂದು ಕೇಳಿದೆ. ಅವನು ಸ್ವಲ್ಪ ನಿಂತು, ಯಾರೇ ಅಷ್ಟು ಹೇಳಲು ಆಗೋದಿಲ್ಲ, ಇದು ನನ್ನ ಖಾಸಗಿ ವಿಷಯ ಎಂದನು. ಅವನು ಹೀಗೆ ಹೇಳುತ್ತಿದ್ದಂತೆ ನನ್ನ ರಕ್ತ ಕುದಿಯತೊಡಗಿತು. ಆದರೆ ನನ್ನ ಧ್ವನಿಯನ್ನು ನಿಯಂತ್ರಿಸಿಕೊಂಡು, ಅಣ್ಣಾ, ಅದು ನನ್ನ ಮನೆ ಮತ್ತು ಆ ಹುಡುಗಿ ನನ್ನ ಹೆಂಡತಿ ಎಂದೆ. ಅವನು ಕ್ಷಣಕಾಲ ನಿಂತ. ಅವನ ಮುಖ ಬದಲಾಗಿದೆ. ನಂತರ ಅವನು, ಓ, ನೀವು ರವಿ ಅಣ್ಣನಾ? ಮಿಟ್ಟುಜಿ ನಿಮ್ಮ ಬಗ್ಗೆ ಹೇಳಿದ್ದರು ಎಂದನು. ನಾನು ಏನು ಹೇಳಿದ್ದರು ಎಂದು ಕೇಳಿದೆ. ಅವನು, ಯಾರೇ, ಅವರು ತುಂಬಾ ಒಳ್ಳೆಯವರು. ಅವರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಎಂದನು. ನನ್ನ ಮಾತುಗಳು ಗಂಟಲಲ್ಲೇ ಅಟಕಿದವು. ಮುಂದೆ ಏನನ್ನೂ ಕೇಳಲು ಆಗಲಿಲ್ಲ, ಏಕೆಂದರೆ ಅವನಿಗೆ ತಡವಾಗುತ್ತಿತ್ತು. ಕ್ಷಮಿಸಿ ಅಣ್ಣ, ತಡವಾಗುತ್ತಿದೆ ಎಂದು ಹೇಳಿ ಅವನು ಹೊರಟು ಹೋದ. ನಾನು ಅಲ್ಲೇ ನಿಂತಿದ್ದೆ. ಅವನು ಹೇಳಿದ್ದು, ಮಿಟ್ಟು ಅವನಿಗೆ ಸಹಾಯ ಮಾಡಿದ್ದಾಳೆ. ಯಾವ ಸಹಾಯ? ಯಾವ ರೀತಿಯ ಸಹಾಯ? ನನ್ನ ಮನಸ್ಸು ಮತ್ತೆ ಪ್ರಶ್ನೆಗಳ ಬೆಂಕಿಯಲ್ಲಿ ಸುಡತೊಡಗಿತು. ನಾನು ಮನೆಗೆ ಹಿಂತಿರುಗಲಿಲ್ಲ. ಒಂದು ಚಹಾ ಅಂಗಡಿಯಲ್ಲಿ ಕುಳಿತು ಯೋಚಿಸುತ್ತಿದ್ದೆ. ಚಹಾ ಮಾರುವವನು 3 ಬಾರಿ ಚಹಾ ಬೇಕೆ ಎಂದು ಕೇಳಿದ. ನಾನು 3 ಬಾರಿ ತಂದುಕೊಡಿ ಎಂದೆ. 3 ಚಹಾ ಕುಡಿದರೂ ಹಣ ಕೊಡಲಿಲ್ಲ. ಆಗ ಅವನು ನೆನಪಿಸಿದ. ನನಗೆ ನಾಚಿಕೆ ಆಯಿತು. ಹಣ ಕೊಟ್ಟೆ. ಆ ಸಮಯದಲ್ಲಿ ನನ್ನ ಸ್ಥಿತಿ ಒಬ್ಬ ಹುಚ್ಚನಿಗಿಂತ ಕಡಿಮೆ ಇರಲಿಲ್ಲ. ಸಂಜೆ ಮನೆಗೆ ಬಂದಾಗ ಮಿಟ್ಟುನ ಕೈಯಲ್ಲಿ 1 ಲಕೋಟೆ ಇತ್ತು. ನನ್ನನ್ನು ಕಂಡ ತಕ್ಷಣ ಅದನ್ನು ಹಿಂದೆ ಅಡಗಿಸಲು ಪ್ರಯತ್ನಿಸಿದಳು. ಆದರೆ ನಾನು ನೋಡಿದ್ದೆ. ನಾನು, ಇದು ಏನು ಎಂದು ಕೇಳಿದೆ. ಅವಳು ಸ್ವಲ್ಪ ನಿಂತು, ಏನಿಲ್ಲ, ಕಾಗದಗಳು ಎಂದಳು. ನಾನು, ತೋರಿಸು ಎಂದೆ. ಅವಳ ಮುಖದಲ್ಲಿ ಒಂದು ಕ್ಷಣ ಭಯ ಕಾಣಿಸಿಕೊಂಡಿತು. ನಂತರ ಅವಳು, ಇದು ನನ್ನ ಖಾಸಗಿ ವಿಷಯ. ನಂತರ ಹೇಳುತ್ತೇನೆ ಎಂದಳು. ನಾನು ಹೆಚ್ಚು ಒತ್ತಾಯ ಮಾಡಲಿಲ್ಲ, ಆದರೆ ಒಳಗಿನಿಂದ ಇನ್ನಷ್ಟು ಒಡೆದು ಹೋದೆ. ಖಾಸಗಿ ವಿಷಯ? ನನ್ನ ಹೆಂಡತಿಯ ಬಳಿ ನನ್ನಿಂದ ಮರೆಮಾಡಬೇಕಾದ ಖಾಸಗಿ ವಿಷಯಗಳಿವೆಯೇ? ರಾತ್ರಿ ಊಟ ಮಾಡುವಾಗ ನಮ್ಮಿಬ್ಬರ ನಡುವೆ ಮೌನ ಇತ್ತು. ಆ ಮೌನ ಶಬ್ದಕ್ಕಿಂತಲೂ ಗಟ್ಟಿಯಾಗಿತ್ತು. ಮಿಟ್ಟು 2 ಬಾರಿ ನನ್ನ ತಟ್ಟೆಗೆ ಪಲ್ಯ ಹಾಕಿದಳು. ನಾನು ಕೇವಲ ಹೌದು ಎಂದೆ. ಅವಳು, ಇಂದು ಕೂಡ ದಣಿದಿದ್ದೀರಾ ಎಂದು ಕೇಳಿದಳು. ನಾನು ಹೌದು ಎಂದೆ. ಅವಳು, ರವಿಜಿ, ಕೆಲವು ದಿನಗಳಿಂದ ನೀವು ತುಂಬಾ ಮೌನವಾಗಿದ್ದೀರಿ. ನನ್ನ ಕಡೆ ನೋಡುತ್ತಲೂ ಇಲ್ಲ. ನಾನು ಏನಾದರೂ ತಪ್ಪು ಮಾಡಿದ್ದೇನಾ ಎಂದಳು. ನನ್ನ ಬಾಯಿಗೆ ಅನೇಕ ಉತ್ತರಗಳು ಬಂದವು, ಆದರೆ ಒಂದೂ ಹೊರಬರಲಿಲ್ಲ. ನಾನು ಕೇವಲ ಇಲ್ಲ, ಕೆಲಸದ ಒತ್ತಡ ಎಂದೆ. ಅವಳು ಮೌನವಾಗಿ ಬಿಟ್ಟಳು. ಆದರೆ ಅವಳ ಕಣ್ಣುಗಳು ಬೇರೆದೇನೋ ಹೇಳುತ್ತಿದ್ದವು. ರಾತ್ರಿ ಮಿಟ್ಟು ಮಲಗಿದ ನಂತರ ನಾನು ಎದ್ದು ನಿಧಾನವಾಗಿ ಅಲಮಾರಿಯನ್ನು ತೆರೆದ. ಆ ಡೈರಿಯನ್ನು ತೆಗೆದೆ. ಈ ಬಾರಿ ಸಂಪೂರ್ಣ ಧೈರ್ಯದಿಂದ ಓದಬೇಕು ಎಂದು ತೀರ್ಮಾನಿಸಿದ್ದೆ. ಮೊಬೈಲ್ ಟಾರ್ಚ್ ಆನ್ ಮಾಡಿ ಓದಲು ಶುರು ಮಾಡಿದೆ. ಮೊದಲ 2-3 ಪುಟಗಳು ಮೊದಲು ಓದಿದ್ದವೆ. ನಂತರ ಒಂದು ಪುಟದಲ್ಲಿ ನನ್ನ ದೃಷ್ಟಿ ನಿಂತಿತು. ಅದರಲ್ಲಿ ಬರೆಯಲಾಗಿತ್ತು, ನನ್ನ ತಾಯಿಯ ಕೊನೆಯ ಮಾತು. ಇದನ್ನು ಓದಿದ ತಕ್ಷಣ ನನ್ನ ಕೈಗಳು ನಿಂತವು. ಮುಂದಕ್ಕೆ ಬರೆಯಲಾಗಿತ್ತು, ಅಮ್ಮ ಹೋಗುವಾಗ ಹೇಳಿದ್ದಳು, ಮಗಳೇ, ಯಾವಾಗಲಾದರೂ ಸಂಕಷ್ಟದಲ್ಲಿ ಸಿಲುಕಿದರೆ ಜಗತ್ತಿನಲ್ಲಿ ಒಳ್ಳೆಯ ಜನರು ಇರುತ್ತಾರೆ ಎಂದು ನೆನಪಿಟ್ಟುಕೋ. ಅವರಿಗೆ ಸಹಾಯ ಮಾಡು. ಪ್ರತಿಯಾಗಿ ಏನನ್ನೂ ಬೇಡಿಕೊಳ್ಳಬೇಡ. ಅದೇ ನಿನ್ನ ದೊಡ್ಡ ಸಂಪಾದನೆ. ಮುಂದಿನ ಪುಟಗಳಲ್ಲಿ ಬರೆಯಲಾಗಿದ್ದನ್ನು ಓದಿ ನನ್ನ ಉಸಿರು ನಿಂತಂತಾಯಿತು. ಮಿಟ್ಟು ಬರೆದಿದ್ದಳು, ಕಳೆದ ಕೆಲವು ತಿಂಗಳಿಂದ ನಾನು ನಮ್ಮ ಬೀದಿಯ ನಿರುದ್ಯೋಗಿ ಹುಡುಗರಿಗೆ ಸಹಾಯ ಮಾಡುತ್ತಿದ್ದೇನೆ. ಅವರ ದಾಖಲೆಗಳನ್ನು ಸಿದ್ಧಪಡಿಸುತ್ತೇನೆ. ಅವರಿಗಾಗಿ ಶಿಫಾರಸು ಪತ್ರಗಳನ್ನು ಬರೆಯುತ್ತೇನೆ. ನನ್ನ ಮಾವ ಸರ್ಕಾರಿ ಕಚೇರಿಯಲ್ಲಿ ದೊಡ್ಡ ಬಾಬು. ಅವರ ಮೂಲಕ ಈ ಹುಡುಗರಿಗೆ ಕೆಲಸ ಸಿಗುವಂತೆ ಮಾಡಿಸುತ್ತೇನೆ. ಈ ಕೆಲಸವನ್ನು ನಾನು ಮನೆಯಲ್ಲಿ ಮಾಡುತ್ತೇನೆ. ಏಕೆಂದರೆ ರವಿಜಿಗೆ ಗೊತ್ತಾದರೆ ಅವರು ನಿರಾಕರಿಸುತ್ತಾರೆ. ಅವರು ತುಂಬಾ ಸರಳ ಮನುಷ್ಯ. ನಾನು ಹೊರಗಿನ ಹುಡುಗರನ್ನು ಏಕೆ ಭೇಟಿಯಾಗುತ್ತೇನೆ ಎಂದು ಅವರಿಗೆ ತಪ್ಪು ಅನಿಸಬಹುದು.
ಅವರ ಮನಸ್ಸಿನಲ್ಲಿ ಯಾವುದೇ ತಪ್ಪು ಕಲ್ಪನೆ ಬರಬಾರದು ಎಂದು ನಾನು ಇದನ್ನೆಲ್ಲ ಮರೆಮಾಡಿ ಮಾಡುತ್ತಿದ್ದೇನೆ. ಡೈರಿ ನನ್ನ ಕೈಯಿಂದ ಬೀಳುವಂತಾಯಿತು. ನಾನು ಓದಿದ್ದನ್ನು ಓದಿ ನನ್ನ ಸಂಪೂರ್ಣ ದೇಹ ಶೂನ್ಯವಾಗಿ ಬಿಟ್ಟಿತು. ನನ್ನ ಹೆಂಡತಿ ಮರೆಮಾಡಿ ಮಾಡುತ್ತಿದ್ದ ಕೆಲಸ ಯಾವ ತಪ್ಪು ಕೆಲಸವೂ ಅಲ್ಲ. ಅವಳು ನಿರುದ್ಯೋಗಿ ಹುಡುಗರಿಗೆ ಕೆಲಸ ಸಿಗುವಂತೆ ಮಾಡುತ್ತಿದ್ದಳು. ಅವರ ದಾಖಲೆಗಳನ್ನು ಸಿದ್ಧಪಡಿಸುತ್ತಿದ್ದಳು. ಮತ್ತು ಇದನ್ನೆಲ್ಲ ಮರೆಮಾಡಿ ಮಾಡುತ್ತಿದ್ದದ್ದು ನನ್ನ ಭಾವನೆಗಳ ಬಗ್ಗೆ ಅವಳಿಗೆ ಕಾಳಜಿ ಇದ್ದುದರಿಂದ. ನನ್ನ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಬರಬಾರದು ಎಂದು ಅವಳು ಬಯಸಿದ್ದಳು. ಆದರೆ ನಾನು ಇಡೀ ಪಟ್ಟಣದಲ್ಲೇ ಅವಮಾನಗೊಂಡವನಂತೆ ತಿರುಗಾಡುತ್ತಿದ್ದೆ. ನಾನು ಡೈರಿಯನ್ನು ಮುಂದೆ ಓದಿದೆ. ಅದರಲ್ಲಿ ಮಿಟ್ಟು ಸಹಾಯ ಮಾಡಿದ ಪ್ರತಿಯೊಬ್ಬ ಹುಡುಗನ ಹೆಸರು ಬರೆಯಲಾಗಿತ್ತು. ಹೆಸರಿನ ಮುಂದೆ ಯಾರು ಎಲ್ಲಿ ಕೆಲಸ ಪಡೆದರು ಎಂದು ಬರೆಯಲಾಗಿತ್ತು. ಯಾರಿಗೆ ಎಷ್ಟು ಸಂಬಳ ಸಿಕ್ಕಿತು ಎಂಬುದು ಬರೆಯಲಾಗಿತ್ತು. ಒಂದು ಜಾಗದಲ್ಲಿ ಅವಳು ಬರೆದಿದ್ದಳು, ಇಂದು ತುಂಬಾ ಖುಷಿಯಾಗಿದೆ. ಸೋನುಗೆ ಕೆಲಸ ಸಿಕ್ಕಿದೆ. ಅವನ ತಾಯಿ ಸಂತೋಷದ ಕಣ್ಣೀರು ಹಾಕುತ್ತಿದ್ದರು. ನನಗೆ ಅಮ್ಮನ ಮಾತು ನೆನಪಾದಂತೆ ಅನುಭವವಾಯಿತು. ಇತರರಿಗೆ ಸಹಾಯ ಮಾಡುವುದರಲ್ಲಿ ಇರುವ ಶಾಂತಿ ಬೇರೆ ಯಾವುದಲ್ಲೂ ಇಲ್ಲ. ನನ್ನ ಕಣ್ಣುಗಳು ತೇವಗೊಂಡವು. ನಾನು ನನ್ನ ಹೆಂಡತಿಯನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೆ. ಆದರೆ ಅವಳು ನಮ್ಮ ಬೀದಿಯ ಹುಡುಗರ ಜೀವನವನ್ನು ಕಟ್ಟಿಕೊಡುತ್ತಿದ್ದಳು. ಡೈರಿಯ ಕೊನೆಯ ಪುಟದಲ್ಲಿ ಬರೆಯಲಾಗಿತ್ತು, ಒಂದು ದಿನ ರವಿಜಿಗೆ ಇದು ಎಲ್ಲ ತಿಳಿದರೆ ಅವರು ಖುಷಿಪಡುತ್ತಾರೆ ಎಂದು ಆಶಿಸುತ್ತೇನೆ. ನಾನು ಅವರಿಂದ ಏನನ್ನೂ ಮರೆಮಾಡಿದ್ದೇನೆ ಎಂದು ಅವರು ಯೋಚಿಸಬಾರದು. ಆದರೆ ಈಗ ಹೇಳುವುದಿಲ್ಲ. ಮೊದಲು ಈ ಬೀದಿಯ ಎಲ್ಲ ನಿರುದ್ಯೋಗಿ ಹುಡುಗರಿಗೂ ಕೆಲಸ ಸಿಗುವಂತೆ ಮಾಡುತ್ತೇನೆ. ನಂತರ ಒಂದು ದಿನ ಎಲ್ಲವನ್ನೂ ಹೇಳುತ್ತೇನೆ. ಆ ದಿನ ಅವರು ನನ್ನ ಮೇಲೆ ಕೋಪಗೊಳ್ಳಬಹುದು. ಆದರೆ ನಂತರ ಖಂಡಿತ ಅರ್ಥಮಾಡಿಕೊಳ್ಳುತ್ತಾರೆ. ನಾನು ಡೈರಿಯನ್ನು ಮುಚ್ಚಿ ಅಲ್ಲಿ ಕೂತೇ ಬಿಟ್ಟೆ. ನನಗೆ ನನ್ನ ಮೇಲೆಯೇ ನಾಚಿಕೆ ಆಗುತ್ತಿತ್ತು. ಇಷ್ಟು ದಿನ ನಾನು ಏನು ಯೋಚಿಸುತ್ತಿದ್ದೆ? ನನ್ನ ಮನಸ್ಸಿನಲ್ಲಿ ಎಷ್ಟು ಕೆಟ್ಟ ಆಲೋಚನೆಗಳು ಬಂದಿದ್ದವು. ನನ್ನ ಹೆಂಡತಿ ಒಬ್ಬ ದೇವಿಯಂತಿದ್ದಳು, ಆದರೆ ನಾನು ಅವಳನ್ನು ರಾಕ್ಷಸಿ ಎಂದು ಭಾವಿಸುತ್ತಿದ್ದೆ. ನಿಧಾನವಾಗಿ ಡೈರಿಯನ್ನು ಹಿಂದಿರುಗಿ ಇಟ್ಟೆ. ಅಲಮಾರಿಯನ್ನು ಮುಚ್ಚಿ ಹೊರಗೆ ಬಂದು ಮಿಟ್ಟುವನ್ನು ನೋಡಿದೆ. ಅವಳು ಶಾಂತವಾಗಿ ನಿದ್ರಿಸುತ್ತಿದ್ದಳು. ಅವಳ ಮುಖದಲ್ಲಿ ಎಂದಿನಂತೆಯೇ ನಿರಪರಾಧಿತನ ಕಾಣಿಸುತ್ತಿತ್ತು. ಮನಸ್ಸಿನಲ್ಲಿ 1000 ಬಾರಿ ಕ್ಷಮೆ ಕೇಳಿದೆ. ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಗಂಟಲು ಕಟ್ಟಿಕೊಂಡಿತ್ತು. ನಾನು ತುಂಬಾ ಹೊತ್ತಿನವರೆಗೆ ಅವಳನ್ನು ನೋಡುತ್ತಾ ಇದ್ದೆ ಮತ್ತು ನಾನು ಎಷ್ಟು ದೊಡ್ಡ ಮೂರ್ಖನೆಂದು ಯೋಚಿಸುತ್ತಿದ್ದೆ. ನೆರೆಹೊರೆಯವರ ಮಾತು ಕೇಳಿ ನನ್ನದೇ ಹೆಂಡತಿಯನ್ನು ತಪ್ಪಿತಸ್ಥಳನ್ನಾಗಿ ಮಾಡಿದ್ದೆ. ನನ್ನಿಗಾಗಿ ಅತ್ಯುತ್ತಮ ಊಟ ಮಾಡುತ್ತಿದ್ದ ಆ ಹುಡುಗಿ ನನಗೆ ಜ್ವರ ಇದೆಯೇ ಎಂದು ನೆತ್ತಿಗೆ ಕೈ ಹಾಕುತ್ತಿದ್ದಳು. ನನ್ನ ಪ್ರತಿಯೊಂದು ಮೌನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳನ್ನೇ ನಾನು ನನ್ನ ಅನುಮಾನಗಳ ಬೆಂಕಿಯಲ್ಲಿ ಸುಡಲು ಪ್ರಯತ್ನಿಸಿದ್ದೆ. ಆ ರಾತ್ರಿ ನಾನು ನಿರ್ಧರಿಸಿದೆ, ನಾಳೆ ಬೆಳಿಗ್ಗೆ ಮಿಟ್ಟುವಿನ ಜೊತೆ ಎಲ್ಲವನ್ನೂ ಮಾತನಾಡಬೇಕು. ಆದರೆ ಈ ಬಾರಿ ಕೋಪದಿಂದಲ್ಲ, ಈ ಬಾರಿ ಪ್ರೀತಿಯಿಂದ. ಈ ಬಾರಿ ಗಂಡನಂತೆ ಅಲ್ಲ, ಸ್ನೇಹಿತನಂತೆ. ಏಕೆಂದರೆ ಡೈರಿಯಲ್ಲಿ ಓದಿದ ನಂತರ ನನಗೆ ಅರಿವಾಯಿತು, ಕೆಲವೊಮ್ಮೆ ಸತ್ಯ ತುಂಬಾ ಸುಂದರವೂ ಆಗಿರುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ನೋಡುವ ಅಗತ್ಯವಿದೆ. ಆದರೆ ನಾನು ತಪ್ಪು ದೃಷ್ಟಿಕೋನದಿಂದ ನೋಡಿದ್ದೆ. ಬೆಳಿಗ್ಗೆ ಆಯಿತು. ಹಕ್ಕಿಗಳ ಧ್ವನಿ ನನ್ನ ಕಿವಿಗೆ ಬಿತ್ತು. ಹಲವು ದಿನಗಳ ನಂತರ ಮೊದಲ ಬಾರಿಗೆ ಬೆಳಗ್ಗೆ ನಿಜವಾಗಿಯೂ ಸುಂದರವಾಗಿರುತ್ತದೆ ಎಂದು ಅನಿಸಿತು. ರಾತ್ರಿ ಪೂರ್ತಿ ನಿದ್ರೆ ಮಾಡಿರಲಿಲ್ಲ, ಆದರೆ ದಣಿವು ಅನುಭವವಾಗುತ್ತಿರಲಿಲ್ಲ. ಹೃದಯದ ಮೇಲೆ ಇದ್ದ ಭಾರ ಡೈರಿ ಓದಿದ ನಂತರ ಕಡಿಮೆಯಾಗಿದೆ. ಆದರೆ ಇನ್ನೂ ಒಂದು ಕೆಲಸ ಬಾಕಿ ಇತ್ತು. ಮಿಟ್ಟುವಿನ ಜೊತೆ ಮಾತನಾಡಬೇಕಿತ್ತು. ಅವಳ ಬಳಿ ಕ್ಷಮೆ ಕೇಳಬೇಕಿತ್ತು. ಅದನ್ನು ಯೋಚಿಸಿದಷ್ಟೇ ಹೊಟ್ಟೆಯಲ್ಲಿ ಚಳವಳಿಯಾಗತೊಡಗಿತು. ಕ್ಷಮೆ ಕೇಳುವುದು ಸುಲಭವಲ್ಲ, ವಿಶೇಷವಾಗಿ ತಪ್ಪು ಸಂಪೂರ್ಣ ನಿಮ್ಮದೇ ಎಂದು ನಿಮಗೆ ಗೊತ್ತಿದ್ದಾಗ. ಮಿಟ್ಟು ಅಡುಗೆಮನೆಯಲ್ಲಿ ಇದ್ದಳು. ಚಹಾದ ಸುವಾಸನೆ ಮನೆಮುವರಿಗೂ ಹರಡಿತ್ತು. ನಾನು ಎದ್ದು ಕೈಮುಖ ತೊಳೆದು ಅಡುಗೆಮನೆಯ ಬಾಗಿಲ ಬಳಿ ನಿಂತೆ. ಮಿಟ್ಟುವಿನ ಬೆನ್ನು ನನ್ನ ಕಡೆ ಇತ್ತು. ಅವಳು ಚಹಾ ಮಾಡುತ್ತಾ ನಿಧಾನವಾಗಿ ಹಳೆಯ ಹಾಡೊಂದನ್ನು ಹಮ್ಮಿಂಗ್ ಮಾಡುತ್ತಿದ್ದಳು. ಆ ಕ್ಷಣದಲ್ಲಿ ಅವಳನ್ನು ನೋಡಿದಾಗ ನಾನು ಈ ವ್ಯಕ್ತಿಯನ್ನು ಎಷ್ಟು ಕಡಿಮೆ ಅರ್ಥಮಾಡಿಕೊಂಡಿದ್ದೆ ಎನ್ನುವುದು ನನಗೆ ಗೊತ್ತಾಯಿತು. ಇಷ್ಟು ಶಾಂತಿಯಿಂದ ಬದುಕಬಲ್ಲವಳು ತಪ್ಪಾಗಿರಲು ಹೇಗೆ ಸಾಧ್ಯ? ನಾನು ಕರೆಯಿದೆ, ಮಿಟ್ಟು. ಅವಳು ತಿರುಗಿ ನನ್ನನ್ನು ನೋಡಿ ನಕ್ಕಳು. ಎದ್ದಿದ್ದೀರಾ? ಚಹಾ ತಯಾರಾಗಿದೆ ಎಂದಳು. ನಾನು ಹೇಳಿದೆ, ಮಿಟ್ಟು, ಒಂದು ಮಾತು ಹೇಳಬೇಕಿತ್ತು. ಅವಳು ಸ್ವಲ್ಪ ನಿಂತಳು. 2 ಕಪ್ ಚಹಾ ತುಂಬಿ ಹೊರಗೆ ಬಂದು ನನ್ನ ಬಳಿಯಲ್ಲಿ ಕೂತಳು. ಏನಾಯಿತು ಎಂದು ಕೇಳಿದಳು. ನಾನು ಹೇಳಿದೆ, ಮೊದಲು ಚಹಾ ಕುಡಿಯೋಣ, ನಂತರ ಮಾತಾಡೋಣ. ಅವಳು ನಗುತ್ತಾ ಹೇಳಿದಳು, ಇದು ತಲೆಕೆಳಗಾಗಿದೆ. ಮೊದಲು ಮಾತಾಡಿ, ನಂತರ ಚಹಾ ಕುಡಿಯೋಣ. ಚಹಾ ತಣ್ಣಗಾದರೂ ಪರವಾಗಿಲ್ಲ. ಅವಳ ಮಾತಿಗೆ ನಾನು ನಗೆ ಬೀರಿದೆ. ನಿಜವಾಗಿಯೂ ಅವಳು ತುಂಬಾ ವಿಭಿನ್ನಳಾಗಿದ್ದಳು. ಅವಳ ಪ್ರತಿಯೊಂದು ಮಾತಿನಲ್ಲೂ ಸರಳತೆ ಇತ್ತು. ಅದು ನನಗೆ ಯಾವಾಗಲೂ ಇಷ್ಟವಾಗುತ್ತಿತ್ತು. ನಾನು ದೀರ್ಘ ಉಸಿರು ತೆಗೆದು ಹೇಳಿದೆ, ಮಿಟ್ಟು, ನನ್ನನ್ನು ಕ್ಷಮಿಸು. ಅವಳು ಬೆಚ್ಚಿ ಬಿದ್ದಳು. ಯಾವ ವಿಷಯಕ್ಕೆ ಎಂದು ಕೇಳಿದಳು. ನಾನು ಹೇಳಿದೆ, ಈ ದಿನಗಳಲ್ಲಿ ನಾನು ನಿನ್ನೊಂದಿಗೆ ಮಾಡುತ್ತಿದ್ದದ್ದು ತಪ್ಪಾಗಿತ್ತು.
ನಾನು ನಿನ್ನ ಮೇಲೆ ಅನುಮಾನಪಟ್ಟಿದ್ದೆ. ಮನೆಗೆ ಬರುತ್ತಿದ್ದ ಹುಡುಗರನ್ನು ನೋಡಿ ನನ್ನ ಮನಸ್ಸಿನಲ್ಲಿ ತಪ್ಪು ಆಲೋಚನೆಗಳು ಬಂದಿದ್ದವು. ನಾನು ವಿಚ್ಛೇದನದ ಬಗ್ಗೆ ಕೂಡ ಯೋಚಿಸಿದ್ದೆ. ಇದನ್ನು ಕೇಳಿ ಮಿಟ್ಟುವಿನ ಮುಖದಲ್ಲಿ ಮೊದಲು ಆಶ್ಚರ್ಯ ಕಾಣಿಸಿಕೊಂಡಿತು. ನಂತರ ಅವಳು ಸಂಪೂರ್ಣ ಮೌನವಾಗಿ ಬಿಟ್ಟಳು. ಅವಳ ಕಣ್ಣುಗಳು ನೀರಿನಿಂದ ತುಂಬಿದವು. ಅವಳ ಕಣ್ಣೀರನ್ನು ನೋಡಿ ನನಗೆ ಇನ್ನೂ ಕೆಟ್ಟ ಅನುಭವವಾಯಿತು. ಮಿಟ್ಟು ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ಕಣ್ಣೀರು ಒರೆಸಿ ಹೇಳಿದಳು, ರವಿಜಿ, ನನಗೆ ಗೊತ್ತಿತ್ತು. ನಾನು ಬೆಚ್ಚಿಬಿದ್ದು ಕೇಳಿದೆ, ಏನು ಗೊತ್ತಿತ್ತು? ಅವಳು ಹೇಳಿದಳು, ಒಂದು ದಿನ ಇದು ಆಗುತ್ತದೆ ಎಂದು ಗೊತ್ತಿತ್ತು. ಅದಕ್ಕಾಗಿ ನಾನು ಭಯಪಡುತ್ತಿದ್ದೆ. ನಿಮಗೆ ಸತ್ಯ ಹೇಳುವವರೆಗೂ ನಿಮ್ಮ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಇರುತ್ತದೆ ಎಂದು ನನಗೆ ಗೊತ್ತಿತ್ತು. ಆದರೆ ನಾನು ಹೇಳಲು ಬಯಸಲಿಲ್ಲ, ಏಕೆಂದರೆ ನೀವು ನಿರಾಕರಿಸಿ ಬಿಡುತ್ತೀರೋ ಎಂಬ ಭಯವಿತ್ತು. ನೀವು ನಿರಾಕರಿಸಿದರೆ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದ ಆ ಹುಡುಗರಿಗೆ ಸಹಾಯವಾಗುತ್ತಿರಲಿಲ್ಲ. ನಾನು ಅವಳ ಮಾತುಗಳನ್ನು ಕೇಳುತ್ತಾ ಇದ್ದೆ. ಗಂಟಲಲ್ಲಿ ಏನೋ ಅಂಟಿಕೊಂಡಂತೆ ಅನುಭವವಾಗುತ್ತಿತ್ತು. ಮಿಟ್ಟು ಮುಂದುವರಿಸಿ ಹೇಳಿದಳು, ಇದು ಎಲ್ಲವೂ ನನ್ನ ಅಮ್ಮನ ಕಾರಣದಿಂದ ಆರಂಭವಾಯಿತು. ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ಮಗಳೇ, ಹಣ ಮತ್ತು ಐಶ್ವರ್ಯ ಎಲ್ಲವೂ ಒಮ್ಮೆ ಹೋಗಿಬಿಡುತ್ತವೆ. ಆದರೆ ಯಾರಿಗಾದರೂ ಸಹಾಯ ಮಾಡಿದ ಪುಣ್ಯ ಎಂದಿಗೂ ಕಳೆದು ಹೋಗುವುದಿಲ್ಲ. ಅಮ್ಮ ಹೋಗಿದ ನಂತರ ನಾನು ಈ ಕೆಲಸ ಆರಂಭಿಸಿದೆ. ನಮ್ಮ ಬೀದಿಯಲ್ಲಿ ಹಲವಾರು ಓದಿದ ಹುಡುಗರಿದ್ದರು. ಆದರೆ ಅವರಿಗೆ ಕೆಲಸ ಸಿಗುತ್ತಿರಲಿಲ್ಲ. ನನ್ನ ಮಾವ ಸರ್ಕಾರಿ ಕಚೇರಿಯಲ್ಲಿ ಇದ್ದರು. ಆದ್ದರಿಂದ ನಾನು ಅವರ ಜೊತೆ ಮಾತನಾಡಿದೆ. ಅವರು ಹೇಳಿದರು, ದಾಖಲೆಗಳು ಸರಿಯಾಗಿದ್ದರೆ ಕೆಲಸ ಸಿಗುತ್ತದೆ. ಅಂದಿನಿಂದಲೇ ಈ ಸರಮಾಲೆ ಆರಂಭವಾಯಿತು. ನನ್ನ ಕಣ್ಣುಗಳು ಮತ್ತೆ ತೇವಗೊಂಡವು. ಆದರೆ ನಾನು ಅವಳನ್ನು ಮಾತನಾಡಲು ಬಿಡುತ್ತಿದ್ದೆ. ಮಿಟ್ಟು ಮುಂದುವರಿಸಿ ಹೇಳಿದಳು, ಮದುವೆಯ ನಂತರ ನಾನು ಇದನ್ನೆಲ್ಲ ನಿಲ್ಲಿಸಬೇಕು ಎಂದುಕೊಂಡಿದ್ದೆ. ಆದರೆ ಇನ್ನೂ ಹಲವಾರು ಹುಡುಗರಿಗೆ ಸಹಾಯ ಆಗಿಲ್ಲ ಎಂದು ನೋಡಿದಾಗ ಮನಸ್ಸು ಒಪ್ಪಲಿಲ್ಲ. ಇನ್ನು ಸ್ವಲ್ಪ ದಿನ ಮಾಡಿ ನಂತರ ನಿಮಗೆ ಹೇಳುತ್ತೇನೆ ಎಂದುಕೊಂಡೆ. ಆದರೆ ಆ ಸ್ವಲ್ಪ ದಿನಗಳು ಹೆಚ್ಚುತ್ತಲೇ ಹೋದವು. ನಿಮಗೆ ಮರೆಮಾಡಿದ್ದು ತಪ್ಪು ಎಂದು ನನಗೆ ಗೊತ್ತಿತ್ತು. ಆದರೆ ಉದ್ದೇಶ ಯಾವತ್ತೂ ಕೆಟ್ಟದ್ದಾಗಿರಲಿಲ್ಲ. ಇದನ್ನು ಕೇಳಿ ನನ್ನ ಬಾಯಿಂದ ಹೊರಬಂದದ್ದು, ಮಿಟ್ಟು, ನಿನ್ನ ಉದ್ದೇಶ ಎಂದಿಗೂ ಕೆಟ್ಟದಾಗಿರಲು ಸಾಧ್ಯವೇ ಇಲ್ಲ. ಕೇಳದೆ ಅನುಮಾನಿಸಲು ಆರಂಭಿಸಿದ್ದು ನನ್ನ ತಪ್ಪು. ಅವಳು ನನ್ನ ಕಡೆ ನೋಡಿದಳು ಮತ್ತು ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ನಾನು ಅವಳ ಕಣ್ಣೀರು ಒರೆಸಿ ಹೇಳಿದೆ, ಮಿಟ್ಟು, ಒಂದು ಮಾತು ಹೇಳು. ನಾನು ಮನೆಯಲ್ಲಿ ಉಳಿಯುತ್ತೇನೆ ಎಂದಾಗ ನೀನು ಯಾಕೆ ಕಳವಳಪಟ್ಟೆ? ಅವಳು ಸ್ವಲ್ಪ ನಾಚುತ್ತಾ ಹೇಳಿದಳು, ಆ ದಿನ 3 ಹುಡುಗರ ಇಂಟರ್ವ್ಯೂ ಇತ್ತು. ನೀವು ಮನೆಯಲ್ಲಿ ಇದ್ದರೆ ಅವರು ಬರಲಾಗುತ್ತಿರಲಿಲ್ಲ ಮತ್ತು ಅವರ ಕೆಲಸ ಅಟಕುತ್ತಿತ್ತು. ಅದಕ್ಕಾಗಿ ನಾನು ನಿಮ್ಮ ಬಜಾರ್ ಕಾರಣ ಒಪ್ಪದೆ ಕೆಲಸಕ್ಕೆ ಕಳುಹಿಸಿದ್ದೆ. ಇದನ್ನು ಕೇಳಿ ನಾನು ಜೋರಾಗಿ ನಕ್ಕೆ. ಇಷ್ಟು ದಿನಗಳ ನಂತರ ಮೊದಲ ಬಾರಿಗೆ ಹೃದಯದಿಂದ ನಕ್ಕಿದ್ದೆ. ಮಿಟ್ಟು ಕೇಳಿದಳು, ಏಕೆ ನಗುತ್ತಿದ್ದೀರಾ? ನಾನು ಹೇಳಿದೆ, ಅಯ್ಯೋ, ನಾನು ಯೋಚಿಸುತ್ತಿದ್ದೆ ನೀನು ನನ್ನ ಜಾಗದಲ್ಲಿ ಬೇರೆ ಯಾರನ್ನಾದರೂ ಬೇಕೆಂದು ನನ್ನನ್ನು ಕಳುಹಿಸಿದ್ದೀಯೆಂದು. ಆದರೆ ನೀನು ಕಳುಹಿಸಿದ್ದು ಬೇರೆ ಯಾರಿಗಾದರೂ ಕೆಲಸ ಬೇಕಿದ್ದರಿಂದ. ನಾವಿಬ್ಬರೂ ನಕ್ಕೆವು. ಆ ನಗು ಬಹಳ ದಿನಗಳ ನಂತರ ಬಂದಿತ್ತು. ಅದರ ಸಿಹಿ ತುಂಬಾ ಮಧುರವಾಗಿತ್ತು. ನಂತರ ಮಿಟ್ಟು ಗಂಭೀರವಾಗಿ ಹೇಳಿದಳು, ರವಿಜಿ, ಇನ್ನೊಂದು ವಿಷಯ ಇದೆ. ಅದು ಕೂಡ ನಿಮಗೆ ಹೇಳಬೇಕಿತ್ತು. ನಾನು ಬೆಚ್ಚಿಬಿದ್ದು ಕೇಳಿದೆ, ಇನ್ನೇನು ಇದೆ? ಅವಳು ಎದ್ದು ಒಳಗಿನ ಕೊಠಡಿಗೆ ಹೋದಳು. ನಿನ್ನೆ ಮರೆಮಾಡಿದ್ದ ಆ ಲಕೋಟೆಯನ್ನು ತೆಗೆದುಕೊಂಡು ಬಂತು. ಅದನ್ನು ನನ್ನ ಕೈಗೆ ಕೊಟ್ಟಳು. ನಾನು ಅದನ್ನು ತೆರೆಯಿದೆ. ಒಳಗೆ ಒಂದು ಕಾಗದ ಇತ್ತು. ಅದರಲ್ಲಿ ಬರೆಯಲಾಗಿತ್ತು, ಉದ್ಯೋಗ ಪ್ರಮಾಣಪತ್ರ, ಹೆಸರು ರವಿ. ನಾನು ಓದುತ್ತಾ ಇದ್ದೆ. ಅದರಲ್ಲಿ ಬರೆಯಲಾಗಿತ್ತು, ರವಿಯನ್ನು ಒಂದು ಸರ್ಕಾರಿ ಇಲಾಖೆಯಲ್ಲಿ ಸಹಾಯಕ ಹುದ್ದೆಗೆ ನೇಮಿಸಲಾಗುತ್ತದೆ. ನನ್ನ ಕಣ್ಣುಗಳು ವಿಸ್ಮಯದಿಂದ ದೊಡ್ಡದಾದವು. ನಾನು ಮಿಟ್ಟುವಿನ ಕಡೆ ನೋಡಿದೆ. ಅವಳು ನಗುತ್ತಿದ್ದಳು. ಅವಳು ಹೇಳಿದಳು, ನಾನು ಇತರರಿಗಾಗಿ ಈ ಕೆಲಸ ಮಾಡಿದ್ದರೆ ನನ್ನ ಗಂಡನಿಗಾಗಿ ಯಾಕೆ ಮಾಡಬಾರದು ಎಂದುಕೊಂಡೆ. ನೀವು ಯಾವತ್ತೂ ಕೇಳಲಿಲ್ಲ. ಆದರೆ ನಿಮಗೆ ಒಳ್ಳೆಯ ಕೆಲಸ ಬೇಕೆಂಬುದು ನನಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಮಾವನ ಜೊತೆ ಮಾತನಾಡಿದೆ. ಅವರು ಹೇಳಿದರು, ದಾಖಲೆಗಳು ಸರಿಯಾಗಿದ್ದರೆ ಕೆಲಸ ಆಗುತ್ತದೆ. ನಿನ್ನೆ ಈ ಕಾಗದ ಬಂದಿತು. ಅದಕ್ಕಾಗಿಯೇ ನಾನು ಖುಷಿಯಾಗಿದ್ದೆ ಮತ್ತು ಅದಕ್ಕಾಗಿಯೇ ಮರೆಮಾಡಿದ್ದೆ. ನಿಮಗೆ ಸರ್ಪ್ರೈಸ್ ಕೊಡಬೇಕಿತ್ತು. ನನ್ನ ಕಣ್ಣುಗಳು ನೀರಿನಿಂದ ತುಂಬಿದವು. ಕೈಗಳು ಕಂಪಿಸುತ್ತಿದ್ದವು. ಆ ಕಾಗದ ಹಿಡಿದುಕೊಂಡು ನಾನು ಯೋಚಿಸುತ್ತಿದ್ದೆ. ನಾನು ಈ ಹೆಂಗಸನ್ನು ಅನುಮಾನದಿಂದ ನೋಡುತ್ತಿದ್ದೆ, ಆದರೆ ಅವಳು ನನ್ನ ಜೀವನವನ್ನು ಉತ್ತಮಗೊಳಿಸಲು ಶ್ರಮಿಸುತ್ತಿದ್ದಳು. ನಾನು ಎದ್ದು ಮಿಟ್ಟುವಿನ ಎದುರು ನಿಂತೆ. ಅವಳ ಕಣ್ಣುಗಳಲ್ಲಿ ನೋಡಿ ಹೇಳಿದೆ, ಮಿಟ್ಟು, ನಾನು ತುಂಬಾ ದೊಡ್ಡ ಮೂರ್ಖ. ಅವಳು ಹೇಳಿದಳು, ಇಲ್ಲ, ನೀವು ಮೂರ್ಖರಲ್ಲ, ನೀವು ಭಯಗೊಂಡಿದ್ದೀರಿ. ತನ್ನ ಅತ್ಯಂತ ಅಮೂಲ್ಯವಾದ ವಸ್ತು ಕಳೆದು ಹೋಗುತ್ತಿದೆ ಎಂದು ಅನಿಸಿದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಭಯವಾಗುತ್ತದೆ. ನಾನು ನಿಮಗೆ ಹೇಳದೆ ತಪ್ಪು ಮಾಡಿದೆ. ಮೊದಲೇ ಹೇಳಿದ್ದರೆ ಇದು ಎಲ್ಲವೂ ಆಗುತ್ತಿರಲಿಲ್ಲ. ತಪ್ಪು ಇಬ್ಬರ ಕಡೆಯಿಂದಲೂ ಆಗಿದೆ. ಆದ್ದರಿಂದ ಕ್ಷಮೆಯೂ ಇಬ್ಬರ ಕಡೆಯಿಂದಲೇ ಇರಬೇಕು. ಅವಳ ಈ ಮಾತಿಗೆ ನಾನು ಮೌನವಾಗಿ ಬಿಟ್ಟೆ. ಅಷ್ಟು ಅರ್ಥಮಾಡಿಕೊಳ್ಳುವ ವ್ಯಕ್ತಿಗೆ ನಾನು ಏನು ಹೇಳಬಹುದಿತ್ತು? ಅವಳು ನನ್ನಿಗಿಂತ ಹೆಚ್ಚು ಸಮರ್ಥಳಾಗಿದ್ದಳು.
ಅದೇ ದಿನ ನಾನು ಕೇಶವ್ಗೆ ಫೋನ್ ಮಾಡಿ ಯಾರೇ ಆ ವಿಚ್ಛೇದನದ ಮಾತನ್ನು ಮರೆತು ಬಿಡುವೆಂದೆ. ಕೇಶವ್ ಕೇಳಿದ, ಏನಾಯಿತು? ನಾನು ಹೇಳಿದೆ, ಎಲ್ಲವೂ ಸರಿಯಾಗಿದೆ. ಕೇಶವ್ ನಕ್ಕು ಹೇಳಿದ, ನಾನು ಮೊದಲೇ ಹೇಳುತ್ತಿದ್ದೆ, ಅರ್ಧ ಸಾಕ್ಷಿಗಳ ಮೇಲೆ ಪೂರ್ಣ ತೀರ್ಪು ಕೊಡಬೇಡ ಎಂದು. ನೀನು ಕೇಳಲೇ ಇಲ್ಲ. ನಾನು ಹೇಳಿದೆ, ಹೌದು ಯಾರೇ, ನೀನೇ ಸರಿಯಾಗಿದ್ದೆ. ಅವನು ಹೇಳಿದ, ಚಹಾ ಕುಡಿಸಿದರೆ ಮಾತ್ರ ನಿಜವಾಗಿಯೂ ಸರಿಹೋಗಿದ್ದೀಯೆಂದು ನಂಬುತ್ತೇನೆ. ನಾನು ಹೇಳಿದೆ, ಇಂದು ಬೇಡ ಯಾರೇ, ಇಂದು ಮಿಟ್ಟು ಜೊತೆ ಸಮಯ ಕಳೆಯಬೇಕು. ಕೇಶವ್ ಹೇಳಿದ, ಚೆನ್ನಾಗಿದೆ ಭಾಯ್. ಈಗ ಅರ್ಥ ಆಯಿತು. ನಾವಿಬ್ಬರೂ ನಕ್ಕು ಫೋನ್ ಇಟ್ಟೆವು. ಆ ಸಂಜೆ ಮಿಟ್ಟು ಮತ್ತು ನಾನು ಮನೆಯ ಮೇಲ್ಚಾವಣಿಯಲ್ಲಿ ಕೂತಿದ್ದೆವು. ತಂಪಾದ ಗಾಳಿ ಬೀಸುತ್ತಿತ್ತು. ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತಿದ್ದವು. ಮಿಟ್ಟು ಚಹಾ ಮಾಡಿದ್ದಳು ಮತ್ತು ನಾವಿಬ್ಬರೂ ಮೌನವಾಗಿ ಕೂತಿದ್ದೆವು. ಆದರೆ ಈ ಮೌನ ಮೊದಲೆದ್ದ ಮೌನದಂತಿರಲಿಲ್ಲ. ಮೊದಲೆದ್ದ ಮೌನದಲ್ಲಿ ನೋವಿತ್ತು. ಈ ಮೌನದಲ್ಲಿ ನೆಮ್ಮದಿ ಇತ್ತು. ಮಿಟ್ಟು ಹೇಳಿದಳು, ರವಿಜೀ, ಒಂದು ಮಾತು ಕೇಳಬಹುದಾ? ನಾನು ಹೇಳಿದೆ, ಕೇಳು. ಅವಳು ಕೇಳಿದಳು, ಆ ದಿನ ನೀವು ನಿಜವಾಗಿಯೂ ವಿಚ್ಛೇದನ ಕೊಟ್ಟಿದ್ದರೆ? ನಾನು ಕ್ಷಣಕಾಲ ನಿಂತು ಹೇಳಿದೆ, ಅದು ನನ್ನ ಜೀವನದ ಅತಿ ದೊಡ್ಡ ತಪ್ಪಾಗುತ್ತಿತ್ತು. ಅವಳು ನಗುತ್ತಾ ಹೇಳಿದಳು, ಮತ್ತು ನನ್ನ ಜೀವನದ ಅತಿ ದೊಡ್ಡ ನೋವು. ಮುಂದಿನ ವಾರದಿಂದ ನಾನು ಆ ಹೊಸ ಕೆಲಸಕ್ಕೆ ಸೇರಿದೆ. ಮೊದಲ ದಿನ ಕಚೇರಿಗೆ ಹೋದಾಗ ಅಲ್ಲಿ ಏನಾಗಬಹುದು ಎಂದು ಯೋಚಿಸಿರಲಿಲ್ಲ. ಆದರೆ ಒಳಗೆ ಹೋಗುತ್ತಿದ್ದಂತೆ ಎದುರಿಗೆ ಪರಿಚಿತ ಮುಖ ಕಂಡಿತು. ಮಾರುಕಟ್ಟೆಯಲ್ಲಿ ನಾನು ಕೇಳಿದ್ದ ಅದೇ ಹುಡುಗ. ಅವನು ಕೂಡ ಅದೇ ಕಚೇರಿಯಲ್ಲಿ ಇದ್ದನು. ಅವನು ನನ್ನನ್ನು ನೋಡಿ ನಗುತ್ತಾ ಹೇಳಿದ, ಅರೆ ರವಿ ಭಾಯ್, ನೀವು ಇಲ್ಲಿ? ನಾನು ನಗುತ್ತಾ ಹೇಳಿದೆ, ಹೌದು ಭಾಯ್, ಮಿಟ್ಟುದ ಕೃಪೆ. ಅವನು ಹೇಳಿದ, ನಾವೆಲ್ಲರೂ ಮಿಟ್ಟು ಜಿಯವರ ಕೃಪೆಯಿಂದಲೇ ಇಲ್ಲಿ ಇದ್ದೇವೆ. ಇಲ್ಲಿ ಇರುವ ಹೊಸ ಜನರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರನ್ನು ಮಿಟ್ಟು ಕಳುಹಿಸಿದ್ದಾಳೆ. ಇದು ಕೇಳಿ ನನ್ನ ಎದೆ ಹೆಮ್ಮೆಯಿಂದ ಅಗಲವಾಯಿತು. ಸಂಜೆ ಮನೆಗೆ ಬಂದಾಗ ಮಿಟ್ಟು ಬಾಗಿಲಲ್ಲಿ ನಿಂತಿದ್ದಳು. ಅವಳು ಕೇಳಿದಳು, ಮೊದಲ ದಿನ ಹೇಗಿತ್ತು? ನಾನು ಹೇಳಿದೆ, ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿ ಹೋಗಿ ಒಂದು ವಿಷಯ ಗೊತ್ತಾಯಿತು. ಅವಳು ಕೇಳಿದಳು, ಏನು? ನಾನು ಹೇಳಿದೆ, ನೀನು ಕಳುಹಿಸಿದ್ದ ಅರ್ಧ ಹುಡುಗರು ಮೊದಲೇ ಅಲ್ಲಿ ಇದ್ದರು. ಅವಳು ನಾಚಿಕೊಂಡು ಹೇಳಿದಳು, ಅದು ಹಾಗೆ? ನಾನು ಹೇಳಿದೆ, ಮಿಟ್ಟು, ನೀನು ಮಾಡುವ ಕೆಲಸ ತುಂಬ ದೊಡ್ಡದು. ಅದನ್ನು ನಿಲ್ಲಿಸಬೇಡ. ಆದರೆ ಇನ್ನೂ ಮರೆಮಾಚಿ ಅಲ್ಲ, ಈಗ ನನ್ನ ಮುಂದೆ ಮಾಡು. ಅವಳು ನಗುತ್ತಾ ಹೇಳಿದಳು, ಆಜ್ಞೆ ಹಾಗಿದ್ದರೆ. ನಾನು ನಗುತ್ತಾ ಹೇಳಿದೆ, ಇದು ಆಜ್ಞೆಯಲ್ಲ, ಇದು ವಿನಂತಿ. ಆ ರಾತ್ರಿ ನಾನು ಯೋಚಿಸಿದೆ, ಜೀವನ ಎಷ್ಟು ವಿಚಿತ್ರ. ಕಣ್ಣೆದುರಿನ ಸತ್ಯವನ್ನು ನಾನು ನೋಡಲೇ ಇಲ್ಲ, ತಪ್ಪನ್ನು ಸತ್ಯವೆಂದು ನಂಬುತ್ತಿದ್ದೆ. ನೆರೆಹೊರೆಯವರ ಮಾತು ಕೇಳಿ ನನ್ನ ಹೆಂಡತಿಯ ಶತ್ರುವಾಗಿದ್ದೆ. ನನ್ನಗಾಗಿ ಕೆಲಸ ಹುಡುಕಿದ, ನನ್ನ ಬೀದಿಯ ಹುಡುಗರ ಬದುಕು ಕಟ್ಟಿದ, ತನ್ನಿಗಾಗಿ ಏನನ್ನೂ ಕೇಳದ ಆ ಹೆಂಗಸನ್ನು ನಾನು ಅನುಮಾನದ ಬೆಂಕಿಯಲ್ಲಿ ಸುಡುತ್ತಿದ್ದೆ. ಇದನ್ನು ಯೋಚಿಸಿದರೂ ಇಂದು ಕೂಡ ನಾಚಿಕೆ ಆಗುತ್ತದೆ. ಕೆಲ ದಿನಗಳ ನಂತರ ಪಕ್ಕದ ಚಿಕ್ಕಪ್ಪ ಸಿಕ್ಕರು. ಅವರು ಕೇಳಿದರು, ಮಗ, ಎಲ್ಲವೂ ಸರಿಯೇ? ನಾನು ಹೇಳಿದೆ, ಹೌದು ಚಿಕ್ಕಪ್ಪ, ಈಗ ಮೊದಲಿಗಿಂತ ಹೆಚ್ಚು ಸರಿಯಾಗಿದೆ. ಅವರು ಹೇಳಿದರು, ನಿನ್ನ ಸೊಸೆ ತುಂಬ ಒಳ್ಳೆಯವಳು. ನಮ್ಮ ಬೀದಿಗೆ ಒಳ್ಳೆಯದು ಮಾಡುತ್ತಿದ್ದಾಳೆ. ನನ್ನ ಮನಸ್ಸಿನಲ್ಲಿ ಯೋಚಿಸಿದೆ. ಇವರ ಮಾತು ಕೇಳಿಯೇ ನಾನು ಅನುಮಾನ ಪಡಲು ಶುರುಮಾಡಿದ್ದೆ. ಈಗ ಇದೇ ಚಿಕ್ಕಪ್ಪ ಪ್ರಶಂಸೆ ಮಾಡುತ್ತಿದ್ದಾರೆ. ಜೀವನದ ಈ ತಿರುವು ನೋಡಿ ನನಗೆ ನಗುವು ಬಂತು, ಪಾಠವೂ ಸಿಕ್ಕಿತು. ಇಂದು ಈ ಎಲ್ಲವನ್ನೂ ನೆನೆಸಿದಾಗ ಮನಸ್ಸಿಗೆ ಒಂದೇ ಮಾತು ಬರುತ್ತದೆ. ಮನುಷ್ಯನು ತುರ್ತಾಗಿ ಯಾವ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಅನುಮಾನ ಎಂಬುದು ಒಂದು ರೋಗ. ಅದು ನಿಧಾನವಾಗಿ ಮನುಷ್ಯನನ್ನು ಒಳಗಿಂದ ಖಾಲಿ ಮಾಡುತ್ತದೆ. ಮತ್ತು ಅತ್ಯಂತ ಅಪಾಯಕರ ವಿಷಯ ಏನೆಂದರೆ, ಈ ರೋಗ ತಾನೇ ತಾನಿಗೆ ಇರುವುದೇ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. ಅವನು ನಾನು ಸರಿಯಿದ್ದೇನೆ, ನಾನು ಎಚ್ಚರಿಕೆಯಿಂದಿದ್ದೇನೆ ಎಂದುಕೊಳ್ಳುತ್ತಾನೆ. ಆದರೆ ನಿಜವಾಗಿ ತನ್ನ ಕೈಗಳಿಂದಲೇ ತನ್ನ ಸಂತೋಷವನ್ನು ಒಡೆಯುತ್ತಿದ್ದಾನೆ. ಮಿಟ್ಟು ಇಂದಿಗೂ ಅದೇ ಕೆಲಸ ಮಾಡುತ್ತಾಳೆ. ಹುಡುಗರ ಕಾಗದಗಳು, ಸಂದರ್ಶನಗಳು, ಶಿಫಾರಸು ಪತ್ರಗಳು. ವ್ಯತ್ಯಾಸ ಅಷ್ಟೇ, ಈಗ ಇವೆಲ್ಲವೂ ನನ್ನ ಮುಂದೆಯೇ ನಡೆಯುತ್ತದೆ. ಕೆಲವೊಮ್ಮೆ ನಾನು ಕೂಡ ಸಹಾಯ ಮಾಡುತ್ತೇನೆ. ಅಮ್ಮ ಕೂಡ ತುಂಬ ಖುಷಿಯಿದ್ದಾರೆ. ಅವರು ಹೇಳುತ್ತಾರೆ, ಮಗ, ಇಂಥ ಸೊಸೆಯನ್ನು ದೇವರಲ್ಲಿ ಕೇಳಿದ್ದೆ, ದೇವರು ಕೊಟ್ಟನು. ನಾನು ನಗುತ್ತಾ ಯೋಚಿಸುತ್ತೇನೆ, ಅಮ್ಮ ನಿಜವೇ ಹೇಳುತ್ತಿದ್ದಾರೆ. ದೇವರು ನಿಜವಾಗಿಯೂ ತುಂಬ ಒಳ್ಳೆಯವಳನ್ನು ಕೊಟ್ಟಿದ್ದಾನೆ. ನಾನು ಗುರುತಿಸಲು ಸ್ವಲ್ಪ ಸಮಯ ತೆಗೆದುಕೊಂಡೆ. ಹೆಚ್ಚು ಅಲ್ಲ, ವಿಚ್ಛೇದನದ ಕಾಗದಗಳವರೆಗೂ ಮಾಡಿಸಿಕೊಂಡಷ್ಟೇ. ಈ ಸಂಪೂರ್ಣ ಕಥೆಯಿಂದ ನನಗೆ ಸಿಕ್ಕ ಪಾಠ ಏನೆಂದರೆ, ಯಾರನ್ನೂ ಅರ್ಧ ಮಾಹಿತಿಯ ಆಧಾರದ ಮೇಲೆ ಅಪರಾಧಿ ಎಂದು ತೀರ್ಮಾನಿಸಬೇಡಿ. ಅವಳು ನಿಮ್ಮ ಹೆಂಡತಿಯಾಗಿರಲಿ, ಸ್ನೇಹಿತನಾಗಿರಲಿ ಅಥವಾ ಅಪರಿಚಿತನಾಗಿರಲಿ, ಮೊದಲು ಸಂಪೂರ್ಣ ಸತ್ಯ ತಿಳಿದುಕೊಳ್ಳಿ. ನಂತರ ತೀರ್ಮಾನ ಮಾಡಿ. ಮತ್ತೊಂದು ವಿಷಯ, ನೆರೆಹೊರೆಯವರ ಮಾತಿನ ಮೇಲೆ ಅಷ್ಟು ನಂಬಿಕೆ ಇಡಬೇಡಿ. ನಿಮ್ಮ ಮನೆಯ ಸಂತೋಷವೇ ಪಣವಾಗುವಷ್ಟು. ನೆರೆಹೊರೆಯವರು ಎಂದರೆ ನೆರೆಹೊರೆಯವರೇ. ಅವರ ಕೆಲಸ ನೋಡುವುದು ಮತ್ತು ಮಾತನಾಡುವುದು. ನಿಮ್ಮ ಕೆಲಸ ಅರ್ಥಮಾಡಿಕೊಳ್ಳುವುದು ಮತ್ತು ಬದುಕುವುದು. ಇಂದು ನಾನು ನನ್ನ ಮಿಟ್ಟು ಜೊತೆ ತುಂಬ ಸಂತೋಷವಾಗಿದ್ದೇನೆ. ಅವಳು ಇಂದಿಗೂ ಅದೇ ರೀತಿಯವಳು, ಸರಳ, ನಿರಪರಾಧಿ ಮತ್ತು ಸದಾ ಇತರರ ಬಗ್ಗೆ ಯೋಚಿಸುವವಳು. ನಾನು ಇನ್ನೂ ಕೆಲವೊಮ್ಮೆ ಆ ರಾತ್ರಿ ಬಗ್ಗೆ ಯೋಚಿಸುತ್ತೇನೆ.
ವಿಚ್ಛೇದನದ ಕಾಗದಗಳು ಜೇಬಿನಲ್ಲಿ ಇದ್ದ ಆ ರಾತ್ರಿ. ನಂತರ ಯೋಚಿಸುತ್ತೇನೆ, ಆ ರಾತ್ರಿ ಡೈರಿಯನ್ನು ಓದಿರಲಿಲ್ಲ ಅಂದರೆ ಏನಾಗುತ್ತಿತ್ತೋ ಎಂದು. ಹೃದಯ ನಡುಗುತ್ತದೆ. ಸಮಯಕ್ಕೆ ಸರಿಯಾಗಿ ಸತ್ಯ ಹೊರಬಂದದ್ದು ದೇವರ ಕೃಪೆ. ಇಲ್ಲದಿದ್ದರೆ ಜೀವನದ ಅತಿ ದೊಡ್ಡ ತಪ್ಪು ಮಾಡುತ್ತಿದ್ದೆ ಮತ್ತು ಅದರ ಪಶ್ಚಾತ್ತಾಪ ಜೀವನಪೂರ್ತಿ ಜೊತೆಗೇ ಇರುತ್ತಿತ್ತು.